ನೋ ಸರ್, ನೋ ಮೇಡಮ್. ರಾಘವೇಂದ್ರ ಜಿ, ನೀವು ಯಾವಾಗ ಈ ಟೈಟ್ಲ್ ಹೇಳಿದ್ರು ಆಗಲೇ ಒಂದು ರೀತಿಯಲ್ಲಿ ರೋಮಾಂಚನ ಆಯಿತು. ಯಾಕೆಂದರೆ ಮಾರ್ಕ್ಸ್ ಅನ್ನೋದು ವರ್ಕೌಟ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಈಗ ನೀನು ಟ್ರೆಂಡ್ ಪ್ರಕಾರ ಏನು ನೋಡ್ತಾ ಇದ್ದಾರೆ ಆ ರೀತಿಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕಾ ಸರ್? ಫೈನಲಿ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ಸರ್? ಹಿ ಈಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ಸೊಸೈಟಿ. ನೋ ಸರ್, ಮೇಡಮ್. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ವೀಕ್ಷಕರೇ, ಈಗ ಆಲ್ರೆಡಿ ನೀವು 3 ಎಪಿಸೋಡಲ್ಲಿ ಗಮನಿಸ್ತಾ ಇದ್ರಿ ಹೇಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಬೇಕು, ಹೇಗೆ ಮಾಡಬಹುದು, ಯಾವೆಲ್ಲ ಅವಕಾಶಗಳಿದ್ದಾವೆ, ವಿಸ್ತೃತವಾದಂಥ ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ವಿ. ಆ 3 ಡಿಸ್ಕಷನ್ಸ್ಗಳ ಲಿಂಕು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗುತ್ತೆ. ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಈಗ ನೋಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಇವತ್ತು 4ನೇ ಎಪಿಸೋಡ್ನಲ್ಲಿ ಮತ್ತೊಂದು ಮಹತ್ವವಾದಂಥ ವಿಚಾರವನ್ನು ಚರ್ಚೆ ಮಾಡುವಂಥದ್ದಿದೆ. ನಾವು ವಿದ್ಯಾರ್ಥಿಗಳನ್ನ ವಿಚಾರಕ್ಕೆ ಬಂದಾಗ ಯಶಸ್ವಿ ವಿದ್ಯಾರ್ಥಿಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಾ, ಅಥವಾ ಒತ್ತಡದಲ್ಲಿ ಸಿಲುಕಿರ್ತಕ್ಕಂಥ ಆ ಸಿಲುಕಿ ನಲುಗ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕ್ತಾ ಇದ್ದೀವಾ ಅಂಥೇಳಿ. ಯಾಕಂದರೆ ಈ ಒತ್ತಡ, ಡಿಪ್ರೆಷನ್ ಅನ್ನುವಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಸಹಜವಾಗಿದೆ ಅಂದರೆ, ಈಗ ಅಷ್ಟೇ 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸ್ ಮಕ್ಕಳ ಬಾಯಲ್ಲೂ ಕೂಡ ಡಿಪ್ರೆಷನ್ ಅನ್ನುವಂಥ ಪದವನ್ನು ಬರುವಂಥ ಒಂದು ಯಶಸ್ವಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಅಂದರೆ ಮಕ್ಕಳನ್ನು ಅಷ್ಟು ಒತ್ತಡಕ್ಕೆ ಸಿಲುಕಿಸ್ಬೇಕಾ? ಮಕ್ಕಳನ್ನು ಒತ್ತಡಕ್ಕೆ ಸಿಲುಕಿಸದೆ ಅವರಿಂದ ದಿ ಬೆಸ್ಟ್ ಕ್ವಾಲಿಟಿಯನ್ನು ಹೊರತರೋದಕ್ಕೆ ಸಾಧ್ಯನಾ? ಆ ವಿಚಾರದ ಬಗ್ಗೆ ಚರ್ಚೆನ ಮಾಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆ ಮಂಜುನಾಥ್. ನಮಸ್ತೆ ಸರ್, ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ. ನಾನು ಅದನ್ನೇ ಕೇಳ್ತಾ ಇದ್ನಲ್ಲ, ಅಂದರೆ ಈ ಒತ್ತಡದಲ್ಲಿ ಸಿಲುಕಿ ಹೋಗ್ತಾ ಇದ್ದಾರಾ ಮಕ್ಕಳು ಅಂತ ಹೇಳಿ. ಅದು ಪ್ರಶ್ನಾತೀತ. ಯಾಕೆಂದರೆ ನಾನು ಹೇಳ್ತಾ ಇಲ್ಲ ರಾಘವೇಂದ್ರ ಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಾ ಇದೆ, ಬೇಕಾದಷ್ಟು ರಿಪೋರ್ಟ್ಸ್ ಹೇಳ್ತಾ ಇದೆ, ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಕೂಡ ಅದನ್ನೇ ಹೇಳ್ತಾ ಇದೆ. ಬಟ್ ತಾವು ಹೇಳಿದಾಗೆ ಆಟ ಆಡ್ಕೊಂಡಿರುವಂಥ ವಯಸ್ಸಲ್ಲಿ ಮಕ್ಕಳು ಡಿಪ್ರೆಷನ್ ಅನ್ನೋ ಪದ ಏನು ಬಳಸ್ತಾ ಇದ್ದಾರೆ, ದಟ್ ಈಸ್ ನಾಟ್ ದ ರೈಟ್ ಥಿಂಗ್. ಯಾತಕ್ಕೆ ಇದಾಗ್ತಾ ಇದೆ ಅನ್ನೋದು ಮುಂದೆ ಹೋಗೋಕ್ಕೆ ಮುಂಚೆ ಕುವೆಂಪು ಅವರೊಂದು ಮಾತು ಹೇಳಿದ್ರು, ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ. ಅದ್ರ ಉದ್ದೇಶ ಏನು? ಆ ಮಗು ಪ್ರಪಂಚವನ್ನು ನೋಡಬೇಕು, ಪ್ರಪಂಚನ ಅರ್ಥ ಮಾಡ್ಕೋಬೇಕು, ಅದು ವಿಶಾಲ ಆಗಬೇಕು. ಆ ವಿಶಾಲ ಆಗುವಂಥ ಸಂದರ್ಭದಲ್ಲಿ ಅದನ್ನ ನೀವು ಭಾಳ ಸಂಕುಚಿತವಾಗಿ ನೀವು ಬೆಳೆಸ್ತಾ ಇದ್ದೀರ. ಸಂಕುಚಿತ ಅಂದ್ರೇನು? ನೀ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡು, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡು ಅಂತ ಹೇಳ್ತಾ ಇಲ್ಲ. ಇದೊಂದು ದಾರಿ ಇದೆ, ಇದೊಂದು ಗಲ್ಲಿ ಇದೆ, ಈ ಗಲ್ಲಿನ ನೀನು ನಡ್ಸ್ಕೊಂಡು ಹೋಗ್ತಾ ಇರು. ಈ ಗಲ್ಲಿನ ನಡ್ಸ್ಕೊಂಡು ಹೋಗೋದು ಹೇಗೆ? ಆ ಮಗು ವಿಶಾಲವಾಗಿರೋದಕ್ಕೆ, ಒಂದು ಸಾಗರವಾಗಿ ಬೆಳೆಯೋದಕ್ಕೆ ಇರೋಂಥ ಕನ್ಸ್ಟ್ರೆಂಟ್ಸ್ ಏನು? ನೀ ಸಾಗರ ಆಗಿದ್ದಾದರೆ ಅದ್ರ ಒಳಗಿರೋ ಯಾವುದೇ ಮೀನು ಬೇಕು ನೀವು ಆಯ್ಕೆ ಮಾಡ್ಕೋಬೋದು. ನೀ ಸಾಗರನೇ ಆಗೋಕ್ಕೆ ಪ್ರಯತ್ನ ಪಡದೆ ಯಾವುದೋ ಒಂದು ಮೀನು ಆಗೋಕ್ಕೆ ಹೋದರೆ ಆ ಮೀನಿಗೆ ಸರಿಯಾದ ಅವಕಾಶ ಸಿಗದೇ ಇದ್ದರೆ ಬೇರೆಯವ್ರು ಬಂದು ತಿನ್ಕೋತಾರೆ. ಸೊ ದ ಹೋಲ್ ಪಾಯಿಂಟ್ ಹಿಯರ್ ಈಸ್, ನಾವು ಎಷ್ಟೋ ರಿಪೋರ್ಟ್ಗಳು ನೋಡಿದಾಗ ಕೂಡ ಬರೀ ಸ್ಟೂಡೆಂಟ್ಸ್ ಅಲ್ಲ, ಪೇರೆಂಟ್ಸ್ ಕೂಡ ಅಷ್ಟೇ ಸ್ಟ್ರೆಸ್ಸಲ್ಲಿದ್ದಾರೆ. ಯಾಕೆ ಸ್ಟ್ರೆಸ್ಸಲ್ಲಿದ್ದಾರೆ ಅಂದರೆ, ಮೇಯ್ನ್ ಪ್ರಾಬ್ಲಮ್ ಬಂದಿರೋದು ಕಂಪ್ಯಾರಿಸನ್. ನಾನು ಪಕ್ಕದ ಮನೆಯವರದು, ನಾನು ಪಕ್ಕದ ಮನೆಯವರಿದ್ದು, ಹಾಗೆ ಹೀಗೆ ಅಂತ. ನಾನು ಒಂದು ಸಣ್ಣ ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಐ ಕೋಟೆಡ್ ಇಟ್ ಲಾಸ್ಟ್ ಟೈಮ್ ಆಲ್ಸೋ, ಬಟ್ ನೋ ಪ್ರಾಬ್ಲಮ್, ಆ್ಯಸ್ ಇಟ್ ಈಸ್ ಅನ್ ಒಕೇಶನ್ ಐ ಆಮ್ ರಿಪೀಟಿಂಗ್. ರಾಜಾಜಿನಗಿರಿ ನಾವು 15,000 ಜನ ಮಕ್ಳಿಗೆ ಮಾಡಿದ್ದೀವಿ. ಎಲ್ಲ ಕಡೆ ನಾವು ನೋಡ್ತಾ ಇರೋದೇನು ಅಂದರೆ ಅಸ್ಪಷ್ಟತೆ ಮತ್ತು ಗೊಂದಲ, ಮತ್ತು ಯಾರೋ ಒಬ್ರಿಗೋಸ್ಕರ ನಾವು ಪ್ರೂವ್ ಮಾಡಬೇಕು ಅನ್ನೋದು. ಆ ಒಂದು ರಾಜಾಜಿನಗರದ ಒಂದು ಮಗು, ಹೆಣ್ಮಗು, ಕನ್ನಡ, ಇಂಗ್ಲೀಷ್, ಸೋಷಿಯಲ್ ಸ್ಟಡೀಸ್ ಎಲ್ಲದರಲ್ಲೂ ಅದ್ಭುತವಾಗಿದೆ, ಸೈನ್ಸಲ್ಲೂ ಚೆನ್ನಾಗಿದೆ, ಮ್ಯಾಥ್ಸಲ್ಲಿ ಕಡಿಮೆ ಇದೆ. ಇವರು ಅಪ್ಪ ಅಮ್ಮಂದಿರು, ಅಕ್ಕಪಕ್ಕದವರು ಬೇರೆ ಯಾವುದೂ ನೋಡ್ತಾ ಇಲ್ಲ, ಬರೀ ಮ್ಯಾಥ್ಸ್ ನೋಡ್ತಾ ಇದ್ದಾರೆ. ನೀನು ಎಂಜಿನಿಯರ್ ಆಗಬೇಕು ಅಂತ ಅಪ್ಪ ಅಮ್ಮ ಎಲ್ಲರೂ ಅವರಿಗೆ ಒತ್ತಡ ಹಾಕಿ ಆ ಮಗುಗೆ ಮ್ಯಾಥ್ಸ್ ಹತ್ತುತ್ತಾ ಇಲ್ಲ. ಆ ಮಗು ವೆಂಟ್ ಟು ಸಚ್ ಎ ಮ್ಯಾಸಿವ್ ಡಿಪ್ರೆಷನ್. ನಾವು ಅದನ್ನು ಅನಲೈಸ್ ಮಾಡಿದಾಗ, ಅಪ್ಪ ಅಮ್ಮಂದಿರಿಗೆ ಹೇಳಿದಾಗ, ಮಗುಗೆ ಈ ಪ್ರಮಾಣದ ಎಬಿಲಿಟೀಸ್ ಇದೆ, ಅದು ಸಾಗರ ಆಗಕ್ಕೆ ಹೊರಟಿದೆ, ನೀವು ಅದನ್ನು ಯಾಕೆ ಸಂಕುಚಿತವಾಗಿ ಬೆಳೆಸ್ತಾ ಇದ್ದೀರಾ? ದೆನ್ ದೇ ರಿಯಲೈಸ್ಡ್. ನಾನು ಅವತ್ತು ಹೇಳೋದು ಅಷ್ಟೇ, ಇವತ್ತು ಹೇಳೋದು ಅಷ್ಟೇ, ಮೇಯ್ನಾಗಿ ಸ್ಟ್ರೆಸ್ ಆಗ್ತಿರೋದು 3 ಕಾರಣ ಸರ್. ಒಂದು ಅಸ್ಪಷ್ಟತೆ, ಇನ್ನೊಂದು ಅತಿಯಾದ ಆಸೆ, ಮತ್ತು 3ನೇದು ಕಂಪ್ಯಾರಿಸನ್. ನಿನ್ನ ಹತ್ರ ಇದೆಯೋ ಇಲ್ವೋ ಸರ್? ಒಂದಿದು, ಅಪ್ಪ ಅಮ್ಮಂದಿರು ಯಾರನ್ನೇ ನೀವು ಕೇಳಿದ್ರೆ, ನಾನು ಸುಮಾರು ಜನಕ್ಕೆ ಸರ್ವೆ ಮಾಡಿದ್ದೀನಿ, ಯಾಕೆ ಇಷ್ಟೊಂದು ಒಂದು ಎಳ್ನೀರು ಮಾರೋರಿಂದ, ಒಂದು ಆಟೋ ಡ್ರೈವರಿಂದ ನೀವು ಒಂದು ಎಷ್ಟೋ ಕರುಣಾಜನಕ ಕಥೆಗಳಿದೆ ಬಿಡಿ. ಒಂದು ಆಟೋ ಡ್ರೈವರ್ ನಿಮ್ಗೆ ಹೇಳ್ತೀನಿ ಸರ್. ಆ ಆಟೋ ಡ್ರೈವರ್ ಹೇಳ್ತಾರೆ, ಸರ್ ಆ ಆಟೋ ಡ್ರೈವರು ಒಂದು ಆಟೋ ಓಡಿಸ್ಬೇಕಾದ್ರೆ ಒಂದು 10 ವರ್ಷದಿಂದ ಆಕ್ಸಿಡೆಂಟ್ ಆಗೋಯ್ತು ಸರ್. ಆಕ್ಸಿಡೆಂಟ್ ಆದಾಗ ಆ ಒಂದು ರಾಡೆಲ್ಲ ಇದೆಯಲ್ಲ ಸರ್, ಅದೆಲ್ಲ ಬಂದವರಿಗೆ ತಲೆಗೂ ಪಿಯರ್ಸ್ ಆಯಿತು, ಕಾಲಿಗೂ ಪಿಯರ್ಸ್ ಆಯಿತು. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮತ್ತೆ 8 ವರ್ಷ ಎದ್ದೇಳೋಕ್ಕಾಗಲೇ ಇಲ್ಲ. ಎದ್ದ ಮೇಲೂ ಕೂಡ ಅವ್ರು ಹೇಳೋದೇನು ಗೊತ್ತಾ ಸರ್, ಅದು ನಂತರ ವೀಡಿಯೋನೂ ಇರಬೇಕು, ಅವ್ರು ಹೇಳೋದಿಷ್ಟೇ, ನನ್ನ ಮಗು ಹೇಗಾದ್ರಾಗಲಿ ವಿದ್ಯಾವಂತೆ ಆಗಬೇಕು. ಈ ಕನಸು ಹೊತ್ಕೊಂಡು ಅಪ್ಪ ಅಮ್ಮಂದಿರು ಎಷ್ಟು ಒತ್ತಡದಲ್ಲಿದ್ದಾರೆ, ಆ ಒತ್ತಡಗಳನ್ನ ಮಕ್ಕಳ ಮೇಲೆ ಯಾಕೆ ಪಾಸ್ ಆನ್ ಮಾಡ್ತಾ ಇದ್ದಾರೆ?
ಹಾಗಾದ್ರೆ ನಂದು ಇಷ್ಟೇ ಸರ್, ಈ ಅಸ್ಪಷ್ಟತೆ ಹೋಗಲಾಡಿಸ್ತೇನೆ, ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದಾರೆ ಅದನ್ನು ಕಳಚಲಾರ್ದೇನೆ ಮಕ್ಕಳು ಮತ್ತು ಪೋಷಕರು ಇಬ್ಬರೂ ಕೂಡ ಗೊಂದಲದಲ್ಲಿ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಈ ಒಂದು ಸ್ಟ್ರೆಸ್ಸು ಮುಂದುವರಿತಾ ಹೋಗುತ್ತೆ ಸರ್. ಈ ನಾವು ಒತ್ತಡದ ವಿಚಾರಕ್ಕೆ ಬಂದಾಗ ಒಂದು ಮಾತಿದೆ, ಈ ಹೆದರಿಕೆಗೆ ಹುಟ್ಟಿದಂಥ ಹೂವು ಅಂಥೇಳಿ. ಅಂದರೆ ಆ ಭಯದಲ್ಲಿ ಹುಟ್ಟಿದಂಥ ಹೂವು ತನ್ನ ಅಗಾಧತೆಯನ್ನು ತಾನೇ ಒಂದು ಎಂಜಾಯ್ ಮಾಡೋದಿಲ್ಲ, ಕಂಡ್ಕೊಳ್ಳೋದಿಲ್ಲ. ಸತ್ಯ. ಈ ಒತ್ತಡವನ್ನು ನಾವು ಗಮನಿಸ್ತಾ ಇದ್ರು ಕೂಡ ಯಾಕೆ ತಂದೆ ತಾಯಿ ಮೇಲೆ ಒತ್ತಡ ಅಂದರೆ, ನನ್ನ ಮಗು ಹೇಗಿದೆಯೋ ಗೊತ್ತಿಲ್ಲ, ನನ್ನ ದುಡಿಮೆ ಏನಿದೆ ಗೊತ್ತಿಲ್ಲ, ಇಂಥಲ್ಲೇ ಕಲಿಬೇಕು, ಇಷ್ಟೇ ಮಾರ್ಕ್ಸನ್ನು ಪಡೆದುಕೊಳ್ಬೇಕು, ಇಷ್ಟು ಮಾರ್ಕ್ಸನ್ನು ಪಡೆದುಕೊಂಡ್ರೆ ಇದು ಸಿಗುತ್ತೆ ಅನ್ನುವಂಥ ಒಂದಿಷ್ಟು ಯೋಚನೆಗಳು, ಮತ್ತು ನನಗೆ ಸಿಗದೇ ಇರೋದು ನನ್ನ ಮಗುಗಾದರೂ ಸಿಗಲಿ ಅನ್ನುವಂಥ ಒಂದು ಆಶಾಭಾವನೆ ಪೇರೆಂಟ್ಸ್ಗಳಲ್ಲಿ. ಆ ಆಶಾಭಾವನೆ ಯಾವಾಗ ಒತ್ತಡವಾಗಿ ಬದಲಾಗುತ್ತೆ ಅಂತೇಳಿ ಬಹುತೇಕವಾಗಿ ಅವ್ರಿಗೂ ಗೊತ್ತಾಗೋದಿಲ್ಲ ಅನಿಸುತ್ತೆ ಸರ್. ತಮ್ಮ ಬಾಲ್ಯ ಮತ್ತು ನನ್ನ ಬಾಲ್ಯನೇ ಕಂಪೇರ್ ಮಾಡ್ತಾ ಬರೋಣ ಸರ್. ನಮ್ಗಳಿಗೂ ನಮ್ಮ ಅಪ್ಪ ಅಮ್ಮನಿಗೂ ನಾವು ಹೀಗೆ ಆದರೆ ಹೀಗೆ ಆಗ್ತೀವಿ ಅಂತ ಅವ್ರಿಗೂ ಒಂದು ಕಲ್ಪನೆ ಇರಲಿಲ್ಲ, ಕರೆಕ್ಟ್? ಆದರೆ ಅವ್ರು ನಮ್ಗೆ ಹೇಳ್ತಾ ಇದ್ದಿದ್ದು ಅಂದರೆ ನಮ್ಗಳಿಗೆ ಈ ಭಾಷೆ ಕಲ್ತ್ಕೋ, ಒಟ್ಟಾರೆ ಎಷ್ಟು ಸಮೃದ್ಧ ಆಗೋಕ್ಕೆ ಸಾಧ್ಯನೋ ಸಮೃದ್ಧ ಆಗು ಅಂತ ಹೇಳ್ತಾಯಿದ್ರು. ಆ ಸಮೃದ್ಧತೆ ಬಂದಾಗ ಏನಾಗುತ್ತೆ, ನಮ್ಗೆ ಏನು ಬೇಕೋ ಬೆಳೀತಾ ಬೆಳೀತಾ ಆಯ್ಕೆ ಮಾಡ್ಕೋತಾ ಹೋಗ್ತೀವಿ. ಈಗ ನೀನು ಬೆಳೆಸ್ತಾ ಇರೋದೇ ಸಂಕುಚಿತವಾಗಿ ಒಂದು ಗಲ್ಲಿಯಲ್ಲಿ ಬೆಳೆಸ್ತಾ ಹೋದಾಗ ಆ ಒಂದು ಬಿಕ್ಕಟ್ಟೇನಿದೆ, ಆ ಬಿಕ್ಕಟ್ಟನ್ನ ನಿರ್ಮಾಣ ಆಗೋದಕ್ಕೆ ನೀವು ಸ್ಟ್ರೆಸ್ಗೆ ನಾವು ಇಲ್ಲಿ ಪ್ರಮುಖವಾದ ಕಾರಣಗಳೇನು ಅಂದರೆ ಸರ್, ಸ್ಟೂಡೆಂಟ್ ಕಡೆಯಿಂದ ಲಾಂಗ್ ಸ್ಟಡಿ ಆರ್ಸ್. ಆ ಲಾಂಗ್ ಸ್ಟಡಿ ಆರ್ಸ್ ನೋಡಿ, ಇಲ್ಲಿ ಹೇಳ್ತಾ ಇದ್ದೀನಿ, ಲಾಂಗ್ ಪ್ರೊಡಕ್ಟಿವ್ ಆರ್ಸ್ ಅಂತ ನಾವು ಹೇಳ್ತಾ ಇಲ್ಲ, ಲಾಂಗ್ ಸ್ಟಡಿ ಆರ್ಸ್. ಯಾರೋ ಒಬ್ಬರು IAS ಓದ್ತಾಯಿದ್ರು, ಡೆಲ್ಲಿಗೆ ಹೋಗಿ ಬಂದರು ಕೋಚಿಂಗ್ಗೆ. ಎಷ್ಟು ಕೋಚಿಂಗ್ ಅಂದರೆ, ಇನ್ನೂ ಡಿಗ್ರಿ ಮಾಡಿದ ತಕ್ಷಣ ಕೋಚಿಂಗ್ ಕಳಿಸಿದ್ರು, ಒಂದು 4 ಲಕ್ಷ ಖರ್ಚು ಮಾಡಿದರು. ಅಲ್ಲಿಂದ ಬಂದರು. ಅವ್ರು ಬಂದ ಮೇಲೆ ಈ ಮಗಳು ಹೇಗೆ ಸರ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂದರೆ ಸರ್, 14 ತಾಸು ಓದ್ತಾರೆ ಸರ್, 14 ತಾಸು ಓದ್ತಾರೆ. ಏನು ಓದ್ತಾರೆ, ಹೇಗೆ ಓದ್ತಾರೆ, ಯಾರಿಗೂ ಗೊತ್ತಿಲ್ಲ. ಸೊ ಲಾಂಗ್ ಸ್ಟಡಿ ಆರ್ಸ್ ಅನ್ನೋದು ಮೊದಲನೇದು. ಕೋಚಿಂಗ್ ಓವರ್ಲೋಡ್, ಹೋಮ್ ವರ್ಕ್, ಬುಕ್ ವರ್ಕ್, ಎಕ್ಸಾಮ್ ಪ್ರೆಷರ್. ಆ ಪ್ರೆಷರ್ನ ಸರ್, ಎಕ್ಸಾಮ್ನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಎಂಜಾಯ್ ಮಾಡ್ಕೊಂಡು ಹೋಗೋದು ಯಾವಾಗ, ನಿನಗೆ ಕಾನ್ಫಿಡೆನ್ಸ್ ಇದ್ದಾಗ. ಮತ್ತು ಸೋಷಿಯಲ್ ಕಂಪ್ಯಾರಿಸನ್, ಎಲ್ಲದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಗೊತ್ತಾ, ಈ ಸೋಷಿಯಲ್ ಕಂಪ್ಯಾರಿಸನ್. ನೀವು ಒಂದನ್ನು ನಾನು ಹೇಳ್ತಾ ಇದ್ದೀನಿ, ಇವ್ರು ಹೇಳಿದಾಗೆ ಒಂದೊಂದು ಹೂವು ಹೇಗೆ ವೆರೈಟಿನೋ ಒಂದೊಂದು ಮಗುನೂ ಅಷ್ಟೇ ವೆರೈಟಿ. ಆ ಮಗುಗೆ ತಕ್ಕಂತೆ ಅರಳಕ್ಕೆ ನಾವು ಬಿಡಬೇಕು ಹೊರತು ಒಂದೇ ಫಾರ್ಮುಲಾಲಿ ಎಲ್ಲ ಮಕ್ಕಳು ನಾವು ಬೆಳೆಸೋಕ್ಕಾಗಲ್ಲ. ಸೊ ಸೋಷಿಯಲ್ ಕಂಪ್ಯಾರಿಸನ್ ಫಸ್ಟ್ ನಿಲ್ಲಿಸಿ. ಮತ್ತು ಕರಿಯರ್ ಅನ್ಸರ್ಟನಿಟಿ. ನಾನು ಹೇಗಾದ್ರಾಗಲಿ ಇರೋವಂಥ ಒಂದಿಷ್ಟು ಜಾಗಗಳು, ಒಂದು 10 ಪೋಸ್ಟ್ ಇದೆ, 10 ಲಕ್ಷ ಜನ ಇದ್ದಾರೆ, 10 ಪೋಸ್ಟ್ ಹೆಂಗಾದರೂ ನಾವು ಆಕ್ಯುಪೈ ಮಾಡಬೇಕು ಅನ್ನೋ ಒಂದು ಕರಿಯರ್ ಅನ್ಸರ್ಟನಿಟಿ, ಫಿಯರ್ ಆಫ್ ಫೇಲ್ಯೂರ್. ನಾನು ಏನಾಗೋಗ್ತೀನೋ ನಾಳೆನ ಭಯ. ಮತ್ತು ಇಲ್ಲಿ ಪೇರೆಂಟ್ಸ್ ಸೈಡ್ ತೊಗೊಂಡ್ರೆ ಅವ್ರು ಯಾಕೆ ಒತ್ತಡದಲ್ಲಿದ್ದಾರೆ, ಎಜುಕೇಷನ್ ಕಾಸ್ಟ್ ಅವರು ಪ್ಲ್ಯಾನೇ ಮಾಡೋಕ್ಕಾಗ್ತಿಲ್ಲ. ಇವತ್ತು ಸರಾಸರಿ ನಮ್ಮ ಭಾರತದಲ್ಲಿ ಎಜುಕೇಷನ್ಗೆ 40 ಲಕ್ಷದವರೆಗೆ ಅವನು ವಿನಿಯೋಗ ಮಾಡಬೇಕು, ತೆಗೆದಿಡಬೇಕು ಒಬ್ಬ ಸರಾಸರಿ ಮನುಷ್ಯ. 1 ಕೋಟಿ 2 ಕೋಟಿ ಡೊನೇಷನ್ ನಾವು ಮಾತಾಡ್ತಾ ಇಲ್ಲ. ಒಂದು ನಾರ್ಮಲ್ ಎಜುಕೇಷನ್ಗೆ ಆ ಮಗು ಪ್ರಿ-KGಯಿಂದ ಶುರು ಮಾಡಿ PG ಹೋಗೋವರೆಗೂ 40 ಲಕ್ಷ ರೂಪಾಯಿ ಬೇಕು. ಇದು ಮೊದಲನೇದು. ಎರಡನೇದು, ಆ ಮಗು ಏನಾಗುತ್ತೋ, ಹಿಂಗಾಗುತ್ತೋ ಹಂಗಾಗುತ್ತೋ ಅನ್ನೋ ಆತಂಕದಲ್ಲೇ ಅಪ್ಪ ಅಮ್ಮಂದಿರು ಕಾಲ ಕಳೀತಾ ಇದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗು ಹಿಂದೆ ಉಳಿದು ಬಿಡುತ್ತಾ, ಇದು 3ನೇ ಭಯ. ಮತ್ತು ಇನ್ಫಾರ್ಮೇಷನ್ ಎಷ್ಟಿದೆ ಅಂದರೆ, 100 ಇನ್ಫಾರ್ಮೇಷನ್ ಸಿಗ್ತಿರೋದ್ರಿಂದ ಅಗೈನ್ ದೇ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಈಗ ಉದಾಹರಣೆಗೆ ಹೇಳೋದಾದರೆ, ಮೊದಲು ಟೆಲಿವಿಷನ್ ಇತ್ತು, ಬರೀ DD ಇತ್ತು, ಅದ್ಭುತವಾಗಿ ಒಂದು ಫಿಲಮ್ ಬರೋದು ಎಲ್ಲ ನಾವು ನೋಡ್ತಿದ್ವು. ಇವತ್ತು OTT ಬಂದ ಮೇಲೆ ಏನಾಗಿದೆ, ಯಾವ ಫಿಲಮು ಯಾರೂ ನೋಡ್ತಾ ಇಲ್ಲ. ಒಂದು 2 ನಿಮಿಷ ನೋಡ್ತಾರೆ, ಚೆನ್ನಾಗಿಲ್ಲ ಅಂತ ಅವರೇ ಜಡ್ಜ್ ಮಾಡಿ ಹೋಗ್ತಾರೆ. ಸೊ ಇನ್ಫಾರ್ಮೇಷನ್ ಓವರ್ಲೋಡ್. ಸ್ಕೂಲ್ ಸೈಡ್ ತೊಗೊಂಡ್ರೆ ಅವ್ರಿಗೇನಾಗಿದೆ, ಈ ಪೇರೆಂಟ್ಸ್ ಕೇಳೋದೇನೋ, ನೀವು ಎಷ್ಟು ರ್ಯಾಂಕ್ ತಂದು ಕೊಟ್ರಿ ಹೋದ ವರ್ಷ, ನೀವು ಎಷ್ಟು ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ರಿ ಅಂತ ಕೇಳ್ತಾ ಇಲ್ಲ, ಎಷ್ಟು ರ್ಯಾಂಕ್ ತಂದು ಕೊಟ್ರಿ. ಸ್ಕೂಲ್ಗೆ ಅಡ್ಮಿಷನ್ ಬೇಕೇ ಬೇಕು, ಕೋಟಿಗಟ್ಟಲೆ ಹಾಕಿದ್ದಾರೆ, ಅವರು ಕೂಡ ಈ ರ್ಯಾಂಕ್ ತರಬೇಕು. ಈ ಎಲ್ಲ ಒತ್ತಡದ ಒಂದು ಪರಿಸರದಲ್ಲಿ ಮಗು ಬಲಿ ಆಗ್ತಾ ಇದೆ. ಈ ಮಗು ಬಲಿ ಆಗೋದಂದ್ರೆ ಹೇಗೆ, ಒಂದನ್ನು ನಾವು ಅರ್ಥ ಮಾಡ್ಕೊಂಡು ಆದಮೇಲೆ ಸಿಂಪಲ್ ಲಾಜಿಕ್ ನಿಮ್ಗೆ ಹೇಳ್ತೀನಿ. ಒಂದು ನ್ಯಾಚುರಲ್ ಆಗಿ ನಡಿಬೇಕಾದಂಥ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ, ಇವತ್ತು ಅದಕ್ಕೊಂದು 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಸಂತಾನೋತ್ಪತ್ತಿ ಮಾಡ್ಕೊಳ್ಳೋ ಪ್ರಮೇಯ ನಮ್ಮ ದೇಶದಲ್ಲೂ ಬಂದ್ಬಿಟ್ಟಿದೆ ಅನ್ನೋದು ಭಾಳ ಶಾಕಿಂಗ್. ಯಾಕೆ, ವಾಟ್ ಆರ್ ದ ರೀಸನ್ಸ್? ಆ ಮಗು ಅರಳುವಂಥ ವಯಸ್ಸಲ್ಲಿ ಆ ಮಗು ಒತ್ತಡದಿಂದ ಒಳಗಡೆ ಅರಳಬೇಕಾದಂಥ ಸಾಮರ್ಥ್ಯಗಳು, ಒಳಗಡೆ ಅರಳಬೇಕಾದಂಥ ಅಂಗಾಂಗಗಳು ಅರಳಕ್ಕೆ ನೀವು ಬಿಡ್ತಾ ಇಲ್ಲ. ಡು ಯು ನೋ ದ ಲಾಂಗ್ ಟರ್ಮ್ ಕಾಸ್ಟ್ ಆನ್ ದ ಚೈಲ್ಡ್ ಇಯರ್? ಸರ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ನನ್ನ ಫ್ರೆಂಡು ರಾಜೀವ ಅಂತ MSc ನನ್ನ ಜೊತೆ ಬ್ಯಾಚ್ಮೇಟು. ಅವನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದ. ಇವತ್ತು ಅವನ ಎಕ್ಸಾಂಪಲ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಎಕ್ಸಾಂಪಲ್ ಕೊಡಬೇಕು. ಅವನು ಭಾಳ ಸಿಸ್ಟಮ್ಯಾಟಿಕ್ ವ್ಯಕ್ತಿ ರಾಜೀವ. ಅವರ ಪತ್ನಿ ಕೂಡ ನಮ್ಮ ಜೊತೆಗೆ MSc ಓದೋರು, ಗಾಯತ್ರಿ ಶಾನ್ಭಾಗ್ ಅಂತ. ಅವ್ರಿಗಿಬ್ಬರು ಹೆಣ್ಮಕ್ಳು ಸರ್. ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಸರ್, ಒಂದು ಕನ್ನಡದಲ್ಲಿ ಓದಿಸ್ಬೇಕು ಮತ್ತು ನಿಯರ್ ಬೈ ಯಾವುದಿದೆ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು. ಅವರು ರೈಲ್ವೆ ಎಂಪ್ಲಾಯಿ, ಯಾರು ಟಾಪ್ ಎಂಪ್ಲಾಯಿ ರಾಜೀವ, ಆದರೂ ಕೂಡ ಇವರು ಕನ್ನಡ ಮತ್ತು ಆ ಬೇರನ್ನ ಗಟ್ಟಿ ಮಾಡಬೇಕು ಅಂತ ನೋಡ್ತಾರೆ ಸರ್.
ಬಟ್ ಅವರಿಬ್ಬರು ಕ್ವಾಲಿಫೈಡು. ಇದನ್ನ ಕಂಪ್ಯಾರಿಸನ್ ಕೆಲವೊಮ್ಮೆ ಬೇಡ ಅನ್ಬೋದು ನೀವು, ಬಟ್ ಇಬ್ಬರು ಕ್ವಾಲಿಫೈಡ್ ಇದ್ದರು. ಸೊ ನೀವು ನಂಬಲ್ಲ ಸರ್, ಇವ್ರು ಇದೇ ಸಿಸ್ಟಮ್ ಫಾಲೋ ಮಾಡ್ಕೊಂಬಂದರು. ಆ ದೊಡ್ಡ ಮಗಳು SSLC ಸ್ಟೇಟ್ ಟಾಪರು, PUC ಸ್ಟೇಟ್ ಟಾಪರು, ನೀಟ್ ಟಾಪರು, MBBS ಆರಾಮಾಗಿ ಸಿಕ್ತು. ಹಾಗೆಯೇ ಎರಡನೇ ಮಗಳು ಕೂಡ ಸ್ಟೇಟ್ ಟಾಪರ್. ಯಾಕೆ ಹಿಂಗಾಯಿತು ನೀವು ಕೇಳಿದ್ರೆ, ಇಲ್ಲಿ ನೀವು ಗಮನ ಕೊಡಬೇಕಾದ್ರೆ ಇಷ್ಟೇ. ವಾತಾವರಣ ಮೊದಲ ತಾಯಿ ಯಾರು ಮಗುಗೆ? ನೀವೇ. ಆ ಪರಿಸರ ಮನೆಯಿಂದ ನೀವು ಉತ್ಪತ್ತಿ ಮಾಡದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಆ ಪರಿಸರ ಉತ್ಪತ್ತಿ ನಮ್ಮ ಕಾಲದಲ್ಲಂತೂ ಅದೇನಿರಲಿಲ್ಲ. ಇವತ್ತು ಏನೋ ನೀವು ಪ್ಲೇ ಮಾಡೋದು ಬದಲು ಟಿ ವಿಯಲ್ಲಿ ಏನೋ ಹಾಕಿಡ್ತೀರಾ, ಬೆಳಗ್ಗೆ ಹೊತ್ತು ನ್ಯೂಸ್ ಹಾಕಿಡ್ತೀರಾ, ಮಗು ಸ್ಕೂಲಿಗೆ ರಶ್ ಆಗ್ತಾ ಇದೆ, ಆ ನ್ಯೂಸ್ ಹಾಕಿಡ್ತೀರಾ, ಅಲ್ಲೇನೋ ಕ್ರೈಮ್ ಬರ್ತಾ ಇರ್ತದೆ. ಅದ್ರ ಬದಲು ಮಗು ಹೋಗೋಕ್ಕೆ ಮುಂಚೆ, ಇದು ಸ್ಮಾಲ್ ಟಿಪ್ಸ್ ಅಲ್ಲ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಪರಿಸರದ ಮಹತ್ವ, ಮಗುವಿನ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ಪೋಷಕರೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬೆಳಿಗ್ಗೆ ಮಗು ಸ್ಕೂಲ್ಗೆ ಹೊರಡೋ ಟೈಮಲ್ಲಿ ನೀವು ಇಡೀ ಮನೆ ಪರಿಸರ ಏನು ಅಂತ ನೋಡಿ. ಅಪ್ಪ ಅಮ್ಮ ಗಡಿಬಿಡಿ, ಯಾವುದೋ ಒಂದು ನ್ಯೂಸ್ ಹಾಕಿರ್ತೀರಾ, ಅಲ್ಲೊಂದು ಮ್ಯೂಸಿಕ್ಕು, ಇಲ್ಲೊಂದು ಮ್ಯೂಸಿಕ್ಕು, ಒಂದೊಂದು ರೂಮಲ್ಲಿ ಒಂದೊಂದು ಮ್ಯೂಸಿಕ್ಕು, ಒಂದೊಂದು ಸೌಂಡು. ಮಗುಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಮಗು ಶಾಲೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋದೇನೋ ಪ್ರಸನ್ನತೆ. ಆ ಪ್ರಸನ್ನತೆ ಹೆಂಗೆ ಬರುತ್ತೆ? ನೀವು ಮ್ಯೂಸಿಕ್ ಹಾಕಿ, ದೇವ್ರ ನಾಮ ಹಾಕಿ, ಇಲ್ಲ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಹಾಕಿ, ಅದ್ರ ಮೂಲಕ ಆ ಮಗುಗೆ ಸಿ ಯು ನೀಡ್ ಟು ಡೆವಲಪ್ ಸರ್ಟನ್ ಥಿಂಗ್ಸ್ ವಿದಿನ್ ಯುವರ್ ಸಿಸ್ಟಮ್ ವೇರ್ ದ ಚೈಲ್ಡ್. ಈಗ ನಾನು ಈ ಒಂದು ವಿಚಾರ ಬಂದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಉದಾಹರಣೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಿಮ್ಗೆ ಗೊತ್ತು, ತುಂಬ ನಾಯಕರುಗಳನ್ನ ನಾವು A64 ಅನಾಲಿಸಿಸ್ ಮಾಡಿದಾಗ ಅಂಬೇಡ್ಕರ್ ಅವ್ರು ಯಾಕೆ ಆ ಮಟ್ಟದ ವಿದ್ವತ್ ಬೆಳೆಸ್ಕೊಂಡ್ರು, ಆ ಕುತೂಹಲ ತಡಿಲಾರದೆ ನಾನು ಅವ್ರನ್ನ ಮತ್ತು ಆ ಕಾಲದಲ್ಲಿ ಇದ್ದಂಥ ಕಂಟೆಂಪರರೀಸ್ ಏನಿದ್ದಾರೆ, ಇಂಡಿಯಾ ಮಾತ್ರ ಅಲ್ಲ ವರ್ಲ್ಡ್ನಲ್ಲಿ ಕಂಟೆಂಪರರೀಸ್ ನೋಡಿದಾಗ ಅಂಬೇಡ್ಕರ್ ಅವರ ಆಪ್ಟಿಟ್ಯೂಡ್ ಮತ್ತೇನಿದೆ, ಅವರು ಸ್ಟಡಿ ಮಾಡಿದಂಥ ಒಂದು ಲೆವೆಲ್ ಏನಿದೆ, ಅದು ಇನ್ಯಾರೂ ಸಮಕಾಲೀನರಲ್ಲಿ ಯಾರೂ ಸಮ ಇಲ್ಲ. ಐ ಕ್ಯಾನ್ ಪ್ರೂವ್ ಇಟ್ ಆನ್ ರೆಕಾರ್ಡ್ ಬಿಕಾಸ್ ಆಫ್ ಹಿಸ್ ಆಪ್ಟಿಟ್ಯೂಡ್ ಲೆವೆಲ್. ಅವ್ರಿಗೇನು ಪರಿಸರ ಇತ್ತು ಸರ್? ಅದೇ ಪರಿಸರ. ಆದರೂ ಅಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನಾಯಿತು ಗೊತ್ತಾ ಸರ್? ಇದನ್ನು ಅರ್ಥ ಮಾಡ್ಕೋಬೇಕಾದ್ಮೇಲೆ ನೀವು ಒಂದೇ ಒಂದು ಡಿಫ್ರೆನ್ಸ್ ಮಾಡಿದ್ದು ಯಾರು ಗೊತ್ತಾ? ಅವರಪ್ಪ ಪ್ರತಿದಿನ ಕಬೀರ್ದು, ಬೇರೆ ಸಾಧಕರದು ಕಥೆಗಳು ಹೇಳ್ತಾ ಬಂದರು. ಯಾರಿಗೆ? ಡಾಕ್ಟರ್ ಅಂಬೇಡ್ಕರ್ಗೆ. ದಯವಿಟ್ಟು ಇದನ್ನು ಯಾರು ಉತ್ಪತ್ತಿ ಮಾಡಿದ್ದು? ಪರಿಸರ ಹೊರಗಡೆ ಏನಾದರೂ ಇರಲಿ, ಅವರಪ್ಪ ಅದ್ರ ಬಗ್ಗೆ ಗಮನ ಕೊಡಿಸ್ಲಿಲ್ಲ. ಮಗನೆಲ್ಲ ಎಲ್ಲಿ ಗಮನ ಕೊಡಿಸಿದ್ರು? ಈ ಕಥೆಗಳ ಕಡೆ ಗಮನ ಕೊಡಿಸಿದ್ರು. ಕತೆ ನೀವು ಆಡೋಕ್ಕಾಗದೇವ್ರು ಪರವಾಗಿಲ್ಲ, ಹೇಳೋಕ್ಕಾಗದೇವ್ರು ಪರವಾಗಿಲ್ಲ ಅಂತ ಕತೆಗಳು ಇವತ್ತು ನಿಮಗೆ ಸಿಗುತ್ತೆ. ರಾತ್ರಿ ಮಲಗಬೇಕಾದ್ರೆ ಆ ಮಗುಗೆ ಬ್ಯೂಟಿಫುಲ್ ರೆಕಾರ್ಡಿಂಗ್ಸ್ ಇದೆ. ಆ ಕತೆಗಳನ್ನ ಮಲಗಕ್ಕೆ ಮುಂಚೆ ಒಂದು 15 ನಿಮಿಷ ಆಡಿಸಿ, ಸರಿನಾ ಸರ್? ಸೊ ನೀವು ಇದು ಅದಾದ ಮೇಲೆ ಕರಿಯರ್ ಅಂತ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಅಸ್ಪಷ್ಟತೆ ಹೋಗಲಾಡಿಸ್ಬೇಕು. ಅಸ್ಪಷ್ಟತೆ ಫಸ್ಟು ಕಂಪ್ಯಾರಿಸನ್ ನಿಲ್ಲಿಸಿದ ನೀವು ಈ ಅಸ್ಪಷ್ಟತೆ ಇದೆ, ಇದಕ್ಕೋಸ್ಕರ ಮಕ್ಕಳು ಸ್ಟ್ರೆಸ್ಸಲ್ಲಿದ್ದಾರೆ ಅನ್ನೋ ನಮ್ಗೆ ಗೊತ್ತಿರೋದಕ್ಕೆ 15 ವರ್ಷ ನಾವೇನು ಈ ಸಂಶೋಧನೆ ಮಾಡಿ ಆವಿಷ್ಕಾರ ಮಾಡಿದ್ದೀವಿ, ಇದರಲ್ಲಿ ನಮ್ಗೆ ಅರ್ಥ ಆಗಿದ್ದಿಷ್ಟೇ ಸರ್. ಪ್ರತಿ ಮಗು ವಿಭಿನ್ನ. ಝುವಾಲಜಿ ಮತ್ತು ಬಯಾಲಜಿ ಸ್ಟಾರ್ಟ್ಸ್ ವಿತ್ ಎವರಿ ಚೈಲ್ಡ್ ಆರ್ ಎವರಿ ಹ್ಯೂಮನ್ ಬೀಯಿಂಗ್ ಈಸ್ ಯುನೀಕ್. ಆ ಯುನೀಕ್ನೆಸ್ ನೀವು ನೋಡಿ, ನಿಮ್ಮ ಬೆರಳುಗಳಿದ್ದಾಗ ನಿಮ್ಮ ಮಕ್ಕಳದ್ದು ಇಲ್ಲ. ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮಲ್ಲಿ ಎಷ್ಟು ಅಂಶಗಳು ನಿಮ್ಮ ಮಕ್ಳಿಗೆ ಬಂದಿದೆ, ಬಿಕಾಸ್ ಹಿ ಈಸ್ ಯುನೀಕ್, ಶಿ ಈಸ್ ಯುನೀಕ್. ಆ ಯುನೀಕ್ನೆಸ್ನ ಫಸ್ಟು ಅರ್ಥ ಮಾಡ್ಕೋಬೇಕು. ಅದ್ರ ಒಳಗಡೆ ಇರೋ ಸಾಮರ್ಥ್ಯ ಸತ್ವಗಳೇನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಸಾಮರ್ಥ್ಯ ಸತ್ವಕ್ಕೆ ತಕ್ಕಂತೆ ಅದಕ್ಕೆ ನಾವು ಮ್ಯಾಪಿಂಗ್ ಕೊಟ್ಟರೆ 100% ಎಲ್ಲ ಮಗುನೂ ಅದರದೇ ಆದ ರೀತಿಯಲ್ಲಿ ಅರಳ್ಬೋದು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಲ್ಲಿವರೆಗೂ ಮೆಕ್ಯಾನಿಸಮ್ ಬಂದಿರಲಿಲ್ಲ. ಆ ಮೆಕ್ಯಾನಿಸಮ್ ಬಗ್ಗೆ ಹೇಳೋದಾದರೆ ಸರ್ ನೋಡಿ ಸರ್, ನಾವು ಆ ಸೈಂಟಿಫಿಕ್ ಮೆಕ್ಯಾನಿಸಮ್ ಹೇಗೆ ಇಲ್ಲಿವರೆಗೂ ಮುಖಕ್ಕೆ ಕನ್ನಡಿ ಹಿಡಿದ್ರೆ, ನಾವು ಲಾಸ್ಟ್ ಟೈಮು ಮಾತಾಡ್ತಿದ್ವು, ಮುಖಕ್ಕೆ ಕನ್ನಡಿ ಹಿಡಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಆ ರೀತಿಯಲ್ಲಿ ಒಳಗಡೆ ಇರುವಂಥ ಸಾಮರ್ಥ್ಯ ಸತ್ವಕ್ಕೆ ನೀವು ಕನ್ನಡಿ ಹಿಡಿದು ಆ ಮಗು ನೋಡ್ಕೊಳ್ಳೋಕೆ ಸಾಧ್ಯ ಆದರೆ, ಅಪ್ಪ ಅಮ್ಮ ನೋಡ್ಕೊಳ್ಳೋಕೆ ಸಾಧ್ಯ ಆದರೆ ಎಷ್ಟೋ ಕನ್ಫ್ಯೂಷನ್ಗಳು ಹೊರಟೋಗುತ್ತೆ. ಈಗ ಇರುವಂಥ ಪ್ರಶ್ನೆನೇ ಅದು. ಈಗ ಈ ಥರ ಸಮಸ್ಯೆಗಳಿದೆ, ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಅದು ಹೇಗಾಗಿದೆ ಅಂದರೆ ಅನಿವಾರ್ಯತೆಯಾಗಿ ಸಿಲುಕಿದ್ದಾರೆ. ಒಂದು ಸಿಸ್ಟಮ್ ಅಂತ ಇದೆ, ಆ ಸ್ಟಮಲ್ಲಿ ನಾವು ಇರಬೇಕಾದ್ರೆ ರ್ಯಾಂಕ್ಸ್ ಬರಲೇಬೇಕು. ರ್ಯಾಂಕ್ಸ್ ಬರದೇ ಇದ್ದರೆ ಒಂದಷ್ಟು ಸೋಷಿಯಲ್ ಸ್ಟೇಟಸ್ಸು ಇರೋದಿಲ್ಲ. ಮತ್ತೊಂದು ಕಡೆ ನೋಡ್ತಾ ಇದ್ದರೆ ಮಕ್ಕಳಿಗೆ ಅವಕಾಶಗಳು ಸಿಗೋದಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿದೆ ಪೇರೆಂಟ್ಸ್ ಮೈಂಡಲ್ಲಿ. ಹೀಗಾಗಿ ಅಟ್ ಎನಿ ಬೈ ಹುಕ್ ಆರ್ ಕ್ರೂಕ್ ನಮ್ಮ ಮಕ್ಕಳು ಮಾಡಲೇಬೇಕು ಅಂತೇಳಿ ಅವರು ಒಂದು ರೀತಿಯಿಂದ ಒತ್ತಡವನ್ನು ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇರುವಂಥ ಪ್ರಶ್ನೆ ಅಂದರೆ ಇದಕ್ಕೆ ಪರಿಹಾರ ಏನು? ಏನೆಲ್ಲ ಡಾಟಾಗಳಿದ್ದಾವೆ, ಆ ಡಾಟಾಗೆ ತಕ್ಕ ಹಾಗೆ ಪರಿಹಾರವನ್ನು ಹೇಗೆ ಸೂಚಿಸಬೇಕು? ಸರ್ ಈಗ ಫಸ್ಟು ಯಾಕೆ ಸ್ಟ್ರೆಸ್ ಇದೆ ಅಂದರೆ, ತಾವು ಹೇಳಿದಾಗೆ ಒಂದೇ ಒಂದು ರೀತಿಯಲ್ಲಿ ಒಂದೇ ದಾರಿಯಲ್ಲಿ ಎಲ್ಲರನ್ನೂ ನಾವು ತಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಆಗಲ್ಲ. ಒಂದು ದಾರಿಯಲ್ಲಿ ತಳ್ಳಬೇಡಿ. ಆ ಮಗುನ ಫಸ್ಟು ಸಾಮರ್ಥ್ಯ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಸಾಮರ್ಥ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೇನು S64 ಅಂದರೆ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್, ಈ 4 ಪಿಲ್ಲರ್ಸ್ ಆಫ್ ಹ್ಯೂಮನ್ ಫೌಂಡೇಶನ್ ಆ್ಯಂಡ್ ಪ್ರೋಗ್ರೆಸ್ ಏನಿದೆ, ಅದ್ರ ಜೊತೆಗೆ 64 ಸಾಮರ್ಥ್ಯ ಸತ್ವಗಳನ್ನ ಏನು ನಾವು ಕಂಡಿಡಿದು ಅದಕ್ಕೊಂದು ಫ್ರೇಮ್ವರ್ಕ್ ಹಾಕಿಟ್ಟಿದ್ದೀವಿ. ಮೊದಲು
ಅದರ ಮೂಲಕ ಆ ಒಂದು ಗ್ಯಾಪ್ಗಳೇನಿದೆ ಮಕ್ಕಳಿಗೆ, ಈಗ ಉದಾಹರಣೆಗೆ ನೀವು ಅಬ್ದುಲ್ ಕಲಾಂ ಅಂದರೆ ಒಂದು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತ ಇಟ್ಕೊಳ್ಳಿ. ಸೈಂಟಿಸ್ಟ್ ಆಗೋಕ್ಕೆ ಏನೇನು ಬೇಕು ಆ ಮಗುಗೆ ಇವತ್ತದು ಇದೆಯಾ, ಫಸ್ಟ್ ಅದನ್ನು ಮ್ಯಾಪಿಂಗ್ ಮಾಡಿ. ನೀಟು JEE ಅಂತ ಮಾತಾಡ್ತಾರೆ ಸರ್, ಅಥವಾ IAS KS ಅಂತ ಮಾತಾಡ್ತಾರೆ. ಅದಕ್ಕೆ ಅದರದಾದ ಎಬಿಲಿಟಿ ಸೆಟ್ ಬೇಕು, ಕರೆಕ್ಟಾ ಸರ್? ಆ ಎಬಿಲಿಟಿ ಸೆಟ್ಗಳೇನು ಅಂತ ಫಸ್ಟು ನೀವೇನು ಅಂತ ಅರ್ಥ ಮಾಡಿಕೊಂಡು ಆ ಗ್ಯಾಪ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಆ ಗ್ಯಾಪ್ ಅರ್ಥ ಆದಮೇಲೆ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಮುಂಚೆ ನನಗದು ಎಷ್ಟು ಸಶಕ್ತನ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡ್ತೀವೋ ಆ ರೀತಿ ಆ ಗ್ಯಾಪನ್ನು ಅರ್ಥ ಮಾಡಿಕೊಂಡು ಆ ಗ್ಯಾಪಿಗೆ ತಕ್ಕಂತೆ ನಾನು ಎಫರ್ಟ್ ಆಗ್ತಾ ಹೋದರೆ 100% ಆಗುತ್ತೆ. ಇದು ಒಂದು ವಿಧಾನ. ಅಲ್ಲ, ಇದು ಒಂದು ವಿಧಾನ ಓಕೆ, ಆದರೆ ನಾವು ಇವತ್ತು ಪ್ರಾಕ್ಟಿಕಾಲಿಟಿನ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಈ ಮೊಬೈಲನ್ನು ಒಂದು ಜೈಲಲ್ಲಿ ಸಿಲ್ಕೊಂಡು ಹೋಗಿದ್ದಾರೆ. ಸರಿ, ಆ ಮಗು ಅಳ್ತಾ ಇರುತ್ತೆ ಅಂತೇಳಿ ಇನ್ನೂ 3 ತಿಂಗಳು 6 ತಿಂಗಳು ಮಗು ಇರುತ್ತೆ, ಆ ಮಗು ಕೈಯಲ್ಲಿ ಒಂದು ಮೊಬೈಲ್ ಕೊಡ್ತಾರೆ, ಅದು ವಿಜುವಲ್ ನೋಡುತ್ತೆ. ಆ ವಿಜುವಲ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾ ಹೋಗುತ್ತಂದ್ರೆ ತನ್ನ ಪರ್ಸನಲ್ ಇಮ್ಯಾಜಿನೇಷನ್, ತನ್ನ ಪರ್ಸನಲ್ ಇನಿಬಿಷನ್ಸ್, ತಾನು ಏನಂತ ಗೊತ್ತಾಗೋಕ್ಕಿಂತ ಮುಂಚಿತವಾಗಿ ಆ ರೀಲ್ಸು ಅಥವಾ ಒಂದು ಕಾರ್ಟೂನು ಅದರಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಮಕ್ಕಳ ರೀತಿಯಲ್ಲಿನೇ ಪೇರೆಂಟ್ಸು ಕೂಡ ಸ್ಟ್ರೆಸ್ ಆಗಿರುತ್ತೆ, ಹೊರಗಡೆ ಹೋಗಿ ಬಂದಿರ್ತೀವಿ ಅಂತೇಳಿ ಅಗೇನ್ ಮತ್ತೆ ಮನೆಗೆ ಬರ್ತಿದ್ದಾಗೆ ಇದರಲ್ಲಿ ಎಂಟ್ರಿ ಆಗ್ತಾರೆ. ಇದರಿಂದ ಹೊರಗಡೆ ಬಂದು ಇದನ್ನೆಲ್ಲ ನೋಡೋದಕ್ಕೆ ಅದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನು ತಗೋಬೇಕು ಅಂತ. ಅಲ್ಲಲ್ಲ, ಈಗ ನಾನು ಒಂದು ಟಿಪ್ಸ್ ಕೊಟ್ಟೆ. ನೀವು ಶಾಲೆಗೆ ಮಕ್ಕಳು ಕಳಿಸೋ ಸಂದರ್ಭದಲ್ಲಿ ಹೇಗೆ ಮನೆಗೆ ಬಂದಮೇಲೆ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ಫಸ್ಟು ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅದು ನೋಡ್ಕೊಳ್ಳಿ. ನೀವು ಮೊಬೈಲ್ಗೆ ಅಡಿಕ್ಟ್ ಆಗಿರೋದ್ರಿಂದ ನಿಮ್ಮ ಮಗು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದೆ. ನೀವು ಸೀರಿಯಲ್ ನೋಡ್ತಾ ಕೂತ್ಕೊಂಡು ಅಲ್ಲಿ ಯಾವುದೋ ಜಗಳದ ಯಾವುದೋ ಧ್ವನಿ ಕೇಳ್ತಾ ಇದ್ದರೆ ಮಗು ಕೂತ್ಕೊಂಡು ಅಲ್ಲಿ ಓದೋಕ್ಕಾಗಲ್ಲ. ನೀವು ಮಗುಗೆ ಸರಿಯಾದ ಆಮೇಲೆ ಬಡತನಕ್ಕೂ ಮಗು ಗೆಲುವಿಗೂ ಯಾವುದೇ ಕಾರಣಕ್ಕೂ ಲಿಂಕ್ ಇಲ್ಲ. ಇದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಂಬಿಡಿ. ನಾನು ಬಡವ, ನಾ ಮಗುಗೆ ಮುದ್ದೆ ಹಾಕ್ತಾ ಇದ್ದೀನಿ, ನಾ ಮಗುಗೆ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ, ಇದರಿಂದ ಮಗು ಬೆಳೆಯಲ್ಲ, ಇದಕ್ಕೆ ಹಿಂಗೆಲ್ಲ ಕೊಟ್ಟರು ಮಾತ್ರ ಚೆನ್ನಾಗಾಗುತ್ತೆ ಅನ್ನೋದನ್ನ ಫಸ್ಟು ತಲೆ ತೆಗೀರಿ. ಮಗು ಬೇಕಾದ್ರೆ ಎರಡೇ, ಒಂದು ಅಪಾರವಾದ ಪ್ರೀತಿ, ಇನ್ನೊಂದು ಅದಕ್ಕೆ ಬೇಕಾದಂಥ ಮುಕ್ತ ಪರಿಸರ. ಇಷ್ಟೆರಡನ್ನು ಕ್ರಿಯೇಟ್ ಮಾಡೋದು ಮೊದಲನೇ ಕಲ್ತ್ಕೊಳ್ಳಿ. ಎರಡನೇ ತಾವು ಮೊಬೈಲ್ ಬಗ್ಗೆ ಕೇಳಿದ್ರಿ ಸರ್. ಒಂದು ಹೇಳ, ಇದು ಬಿಗ್ ಬಾಸು ಮನೆ ಒಳಗೆ ಲಾಕ್ ಮಾಡಿಬಿಟ್ಟು ನೀವು 100 ದಿನ ಇದ್ಬಿಟ್ಟು ಬರೀ ಮಾತಾಡಿಕೊಂಡು ಹೊಡೆದಾಡ್ಕೊಂಡು ಯಾರು ಗೆಲ್ತೀರಾ, ಇದು ವಾಕ್ಚಾತುರ್ಯದ ಎಕ್ಸಾಮ್ ಅಲ್ಲ, ಇದು ಒಂದು ಜೀವನ. ಈಗ ಉದಾಹರಣೆಗೆ ಸರ್, ನಾನು ನೀವೇ ತಗೋಣ. ನಾವು ರಿಸರ್ಚ್ ಮಾಡೋಕ್ಕೆ ಏನು ಬಳಸ್ತೀವಿ? ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಬಳಸ್ತೀವಿ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ನಾನು ಹೇಳೋದೇನು, ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಏನು ಬೇಕು? ಮೊಬೈಲ್ ಬೇಕು ಸರ್. ಮೊಬೈಲ್ ಇಲ್ಲದೆ ಮಗುನ ಬೆಳೆಸ್ತೀವಿ ಅಂತ ಅದೊಂದು ರಾಂಗ್ ನೋಷನ್ನು. ಹಾಸ್ಟೆಲ್ಗಳಲ್ಲಿ ಏನು ಮಾಡಿದ್ದಾರೆ, ಮೊಬೈಲ್ ಬಂದ್ ಮಾಡ್ತೀರಿ. ಮೊಬೈಲ್ ನೀವೇ ಬಂದ್ ಮಾಡ್ಬೋದು, ಅದಕ್ಕೆ ಹಾಸ್ಟೆಲ್ ಕಳಿಸ್ಬೇಕೇನ್ರಿ? ಮೊಬೈಲ್ ಮಾಡೋದು ಹೆಂಗೆ ನೋಡಿರಿ. ಮಕ್ಕಳಿಗೆ ಕುತೂಹಲ ಬರೋದು ಯಾವಾಗ? ಯಾವುದೋ ಒಂದು ಮಗು, ಒಂದು ಉದಾಹರಣೆ ಕೇಳ್ತೀನಿ. ಒಂದು ಸಿಂಪಲ್ ಹೇಳೋದಾದರೆ, ನನ್ನ 2ನೇ ಮಗು ಬಂದಾಗ ಹೈಸ್ಕೂಲಲ್ಲಿ ನಾವಾಗ ಒನ್ಸ್ ಇನ್ ಎ ವೈನ್ ಅಂತ ತಗೋತಿದ್ವು ಸರ್. ಆ ಮಗು ಕೇಳಿತು, ವೈನ್ ಅಂದರೆ ಏನು? ವೈನ್ ಅಂದರೆ ಇದು ಅಂತ ನಾವು ವೈನ್ ಕೊಟ್ಟಿದ್ದು ನಿಜ ಸರ್. ಆ ವೈನ್ ಅದಕ್ಕೆ ಇಷ್ಟ ಆಗಿಲ್ಲ, ಇಲ್ಲಿವರೆಗೂ ಒಂದು ಮುಟ್ಟೆ ಇಲ್ಲ. ಸೊ ನೀವು ಫಸ್ಟ್ ಆಫ್ ಆಲ್ ಅದನ್ನ ಅವಾಯ್ಡ್ ಮಾಡಬಾರ್ದು. ಅದೇನಿದೆ ಕುತೂಹಲ ಅದನ್ನು ಫಸ್ಟು ನೀವು ತಣಿಸ್ಬೇಕು. ಎರಡನೇ ವಿಚಾರ ಏನು ಅಂದರೆ ಮೊಬೈಲ್ನ ಇವತ್ತು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕೆ? ನಿಮ್ಮ ಕೈಯಲ್ಲಿ ಯಾವಾಗಲೂ ಓದಿರುತ್ತೆ. ನಿಮ್ಮ ಕೈಯಲ್ಲಿ ಏನಿರುತ್ತೋ ಅದು ಮಗು ಬೇಕು ಅನಿಸುತ್ತೆ. ಆದರೆ ಮಗುಗೆ ಆ ಮಗು ಅಳ್ತಾ ಇದೆ ಅಂತ ಮೊಬೈಲ್ ಕೊಡೋದಿದೆಯಲ್ಲ, ಅದು ತಪ್ಪು. ಅಳೋದು ಕೂಡ ಪ್ರಕ್ರಿಯೆ. ಅಳು ನಿಲ್ಸಕ್ಕೆ ನೀವು ಮಾಡಬೇಕಾಗಿರೋದೇನು? ಅದನ್ನು ಎತ್ತಿ ಆಡಿಸೋದು, ಅದಕ್ಕೊಂದು ಹಾಡು ಹೇಳೋದು, ಅದನ್ನು ಮಾಡಬೇಕು ಹೊರತು ಮಗು ಕೈಗೆ ಮೊಬೈಲ್ ಕೊಟ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಈ ರೀತಿ ಎಸ್ಕೇಪಿಸಮ್ ಪೇರೆಂಟ್ಸಲ್ಲಿ ಇರಬಾರ್ದು. ಇವತ್ತು ಪೇರೆಂಟ್ಸ್ ಆರ್ ಬಿಕಮಿಂಗ್ ದ ಹೈಯೆಸ್ಟ್ ಲೆವೆಲ್ ಆಫ್ ಎಸ್ಕೇಪಿಸ್ಟ್ ಸರ್. ಸ್ಕೂಲ್ಗೆ ಯಾಕೆ ಇಷ್ಟು ಕೊಟ್ಟು ಕಳಿಸಿದ್ರೆ ನನ್ನ ಮಗು ಚೆನ್ನಾಗಿರುತ್ತೆ? ಯಾವ ಅಸಂಪ್ಷನ್ ಬೇಡ. ನೀನು ಕರ್ತವ್ಯ ಫಸ್ಟು ಅಪ್ಪ ಅಮ್ಮನಾಗಿ ನೀನು ಮಾಡು, ಆ ಪರಿಸರ ನಿರ್ಮಾಣ ಮಾಡು. ಇದು ಒಂದು ಸರ್. ಆ ಸ್ಟ್ರೆಸ್ನ ಹೋಗಿಸ್ಕೋಬೇಕು ಅಂದರೆ 4-5 ಸರಳವಾದ ಸೂತ್ರಗಳು ಹೇಳ್ತೀನಿ ಕೇಳಿ. ಮಗುಗೆ ಅದರದೇ ಆದ ಪರಿಸರ ಏನು ಅಂತ ಒಂದು ತಿಳ್ಕೊಳ್ಳಿ. ಎರಡನೇದು ಭಾಳ ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ಸೈಂಟಿಫಿಕ್ ಆಗಿ ಆ ಮಗು ಒಳಗಡೆ ಇರೋಂಥ ಎಬಿಲಿಟಿಗಳೇನು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೈಂಟಿಫಿಕ್ ಆಗಿ ಒಂದು ಜ್ವರ ಬಂತು, ಇನ್ನೊಂದು ಬಂತು ಅಂದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ. ನಾವಿಲ್ಲಿ ಏನನ್ನು ನಾವು ಮಾರ್ಕೆಟ್ ಮಾಡ್ತಾ ಇಲ್ಲ, ಬಟ್ ರಿಯಾಲಿಟಿ ಹೇಳ್ತಾ ಇದ್ದೀವಿ. ಒಂದು 4-5 ಸಾವಿರದಲ್ಲಿ ಒಂದು ಇಡೀ ಮಗುನ ಒಂದು ಬ್ಲೂ ಪ್ರಿಂಟ್ ನಿಮಗೆ ಸಿಗುತ್ತೆ ಅಂದರೆ ಐ ವಾಂಟ್ ಯು ಟು ಮೇಕ್ ಯೂಸ್ ಆಫ್ ದ್ಯಾಟ್. ಹಾಗೆಯೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕಾ, ಯಾವ ಎಕ್ಸಾಮ್ಗೆ ನೀವು ಮುಂದೆ ಹೋಗಬೇಕು ಅನ್ನೋದನ್ನ 5ನೇ ಕ್ಲಾಸಿಂದಲೇ ಸ್ಟ್ರೆಸ್ ತೊಗೊಂಡಲ್ಲ, ನೀವು ಎಬಿಲಿಟಿ ಮ್ಯಾಪಿಂಗಲ್ಲಿ ನೀವು ಇದಾಗಬೇಕಾ. ನಾನು 6 ಕರಿಯರ್ ಪಾತ್ಗಳನ್ನ ನಾವು ಮಾಡಿದ್ದೀವಿ ಸರ್. 6 ಕರಿಯರ್ ಇಲ್ಲಿ ನಮ್ಮ ದೇಶದಲ್ಲಿ ಅಥವಾ ಎಲ್ಲೇ ನೋಡಿದ್ರು ಈ ಸ್ಪೋರ್ಟ್ಸು ಅಂತ ಬಿಟ್ಟು 6 ಮೇನ್ ಕರಿಯರ್ ಪಾತ್ಸ್ ಇದೆ ಸರ್. ಒಂದು ಸೈನ್ಸ್ ಕರಿಯರ್ ಪಾತ್, ಇನ್ನೊಂದು ಆಂಟ್ರಪ್ರಿನರ್ ಪಾತ್, ಇನ್ನೊಂದು ಕ್ರಿಯೇಟಿವ್ ಮೀಡಿಯಾ ಪಾತ್, ಇನ್ನೊಂದು CA ಫೈನಾನ್ಸ್, ಈ ಥರದ ಪಾತ್. ಆ ಥರ 6 ಬೇರೆ ಬೇರೆ ಪಾತ್ ಮಾಡಿದ್ದೀವಿ. ಅದಕ್ಕೆ ನಾವು ನ್ಯಾಷನಲ್ ಬೆಂಚ್ ಮಾರ್ಕ್ಗಳು ಇಟ್ಕೊಂಡಿದ್ದೀವಿ ಸರ್. ಉದಾಹರಣೆಗೆ ನ್ಯಾಷನಲ್ ಬೆಂಚ್ ಮಾರ್ಕ್ ಅಂದರೆ ಯಾವುದು? ನಾವು ಸೈನ್ಸ್ ಆಗಬೇಕಾ, ಅಬ್ದುಲ್ ಕಲಾಂಗೂ ಇವ್ರಿಗೂ ನಾವು ಗ್ಯಾಪ್ ಅನಾಲಿಸಿಸ್ ಮಾಡ್ತೀವಿ ಸರ್.
ಯಾಕೆಂದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ನ್ಯಾಷನಲ್ ಲೆವೆಲ್ ಗ್ಲೋಬಲ್ ಬೆಂಚ್ ಮಾರ್ಕ್ ನಾವು ಈಗಲಿಂದಲೇ ಮಕ್ಕಳಿಗೆ ನಾವು ಮಾಡದೆ ಹೋದರೆ, ಮೊನ್ನೆ ಹೇಳ್ತಾ ಇದ್ದೆ, ದೇಶಗಳ ನಡುವೆ ನಾವು ಮಾಡಿದಾಗ ಆ ಲೆವೆಲ್ನ ಇಟ್ಕೊಳ್ದೆ ಹೋದರೆ ಮಕ್ಕಳು ಮತ್ತೆ ಪೊಳ್ಳಾಗ್ತವೆ. ಅದಕ್ಕೆ ನಾವು ಹೇಳಬೇಕಾದ್ರೆ ಆ ಲೆವೆಲ್ ಬೆಂಚ್ ಮಾರ್ಕ್ದು ಗ್ಯಾಪ್ ಅನಾಲಿಸಿಸ್ ಮಾಡಿದಾಗ ನೀಟು JEE ಇರಲಿ, ಅಬ್ದುಲ್ ಕಲಾಮೇ ಆಗೋ ಶಕ್ತಿ ಏನು ನಿಂಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಮೊದಲನೇದು. ಹಾಗೆಯೇ ನೀನು ಆಂಟ್ರಪ್ರನರ್ ಆಗಬೇಕಾ, ವಿ ಹ್ಯಾವ್ ಕೆಪ್ಟ್ ದ ಮಾಡೆಲ್ ಆಸ್ ಸ್ಟೀವ್ ಜಾಬ್ಸ್, ನಾಟ್ ಇವನ್ ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ವರ್ಸಸ್ ಸ್ಟೀವ್ ಜಾಬ್ಸ್ ನಾವು ಕಂಪ್ಯಾರಿಸನ್ ಮಾಡಿದ್ದೀವಿ, ಇದೇ ಎಬಿಲಿಟಿ. This person, Steve Jobs, scores more than Elon Musk in terms of overall abilities. So ನಾವು ಸ್ಟೀವ್ ಜಾಬ್ಸ್, ಆಮೇಲೆ ಸ್ಟೀವ್ ಜಾಬ್ಸು ಒಬ್ಬ ಸ್ಟಾರ್ಟಪ್ ಫೌಂಡ್ರು, ಅವರು ಆದಂಥ ಜರ್ನಿಗಳು. ಅದಕ್ಕೆ ನಾವು ಸ್ಟಾರ್ಟಪ್ ಫೌಂಡರ್ಗಳಿಗೆ ನಾವು ಇಟ್ಕೊಂಡ್ರೆ ಬೆಂಚ್ ಮಾರ್ಕ್ ಯಾವುದು ಅಂದರೆ ಇವರು. ಹಾಗೆಯೇ ನೀವು ಇನ್ನೊಂದು ಆ ರೀತಿಯಲ್ಲಿ ನಾವು ತಗೊಳ್ಳೋದಾದರೆ ಬೇರೆ ಬೇರೆ ಬೆಂಚ್ ಮಾರ್ಕ್ಗಳಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಒಟ್ಟು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಒಳಗೆ ಸರ್ 64 ಎಬಿಲಿಟಿಗಳನ್ನು ಸ್ಟ್ರೆಂಥನ್ ಮಾಡೋದಲ್ಲದೆ ಅವ್ರು ಯಾವ್ಯಾವ ಕರಿಯರ್ ಪಾತ್ಗೆ ಅವರು ಸೂಟ್ ಆಗ್ತಾರೆ ಅಂತ ನಾವು ಮ್ಯಾಪ್ ಮಾಡ್ತಾ ಹೋಗ್ಬಿಟ್ರೆ ಸರ್, ಆ ಮಕ್ಳಿಗೆ PUC ಮೇಲೆ ಯಾವ ಗೊಂದಲ ಬರೋದೇ ಇಲ್ಲ. PUC ಎಲ್ಲ ಮುಗಿದ್ಮೇಲೆ ಡಿಗ್ರಿ ಆದಮೇಲೆ ಕೆಲಸಕ್ಕೆ ಹೆಂಗೆ ಹೋಗಬೇಕು ಅವಾಗ ಶುರು ಮಾಡ್ತಾರೆ ಸರ್. ಅದೇ ನೀವು ಕೆಲಸಕ್ಕೆ ಹೆಂಗೆ ಹೋಗಬೇಕು, ಮೊದಲನೇ ಕೆಲಸ ಹೆಂಗೆ ತೊಗೋಬೇಕು ಅನ್ನೋದನ್ನ ನೀವು ಮೊದಲಿಂದಲೇ ಪ್ಲ್ಯಾನ್ ಮಾಡಲ್ಲ. ಇಲ್ಲಿ ಪ್ರಾಬ್ಲಮ್ ಆಗಿರೋ ಎಲ್ಲದಕ್ಕೂ ಕಲ್ಲು ಹೊಡಿತೀವಿ ಸರ್, ಬಿದ್ದರೆ ಮಾವನಣ್ಣು, ಇಲ್ವಾ ಕಲ್ಲು ಹೋಯ್ತು, ಈ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದೀವಿ. ಜೀವನ ಹಂಗಲ್ಲ. ಸೊ ಸ್ಟ್ರೆಸ್ ಹೋಗಿಸ್ಕೋಬೇಕು. ನಾನು ಹೇಳಿದಾಗೆ ಒಂದು ಅಸ್ಪಷ್ಟತೆಯಿಂದ ದೂರ ಆಗಿ ಸ್ಪಷ್ಟತೆ ತಗೊಳ್ಳಿ. ನಿಮ್ಮ ಮಗು ನಿಜವಾದ ಸಾಮರ್ಥ್ಯ ಏನು, ನಿಮ್ಮ ಮಗುವಿನ ನಿಜವಾದ ಆಸಕ್ತಿ ಏನು, ಇದನ್ನು ಹೇಳೋಕ್ಕೆ ಮುಂಚೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟು ಹೋಗ್ತೀನಿ ಸರ್. ಮೊನ್ನೆ ನನಗೆ ಭಾಳ ಸಂತೋಷ ಆಯಿತು, ನಾವೇನು ಮಾಡೆಲ್ ಮಾಡಿದ್ದೀವಿ ಅದ್ರ ಬಗ್ಗೆ. ಆ ಮಗು ಸ್ಪೆಷಲ್ ಏಬಲ್ಡ್ ಅಂತೀವಲ್ಲ ಸರ್, ಆ ಸ್ಪೆಷಲ್ ಏಬಲ್ಡ್ ಮಗು, ಪ್ರಾಯಶಃ ನಿಮಗೂ ನಾನು ಆ ರಿಪೋರ್ಟ್ ಕಳಿಸಿದೆ ಅಂತ ಕಾಣುತ್ತೆ. ಆ ಸ್ಪೆಷಲ್ ಡೇಬಲ್ ಪೋಷಕರೇ, ಆ ಮಗುಗೆ ತಾಯೇ ಹೇಳ್ಕೊಟ್ಟಿದ್ದಾರೆ. ಆ ಮಗು ಹೊರಗಡೆ ಏನು ನೋಡಿದ್ರು ಅದು ಗೊತ್ತಾಗ್ತಿಲ್ಲ. ಬಟ್ ರಿಯಲ್ ಆಗಿ ನಾವು ಆ ಮಗು 17 ವರ್ಷದ ಮಗು, ಅದು ಅವ್ರ ತಾಯಿ ತಂದೆ ಕೂಡ ಅಂದ್ಕೊಂಡಿದ್ದೇನು 10 ವರ್ಷ ಅಷ್ಟೇ ಅದಕ್ಕೆ ಬುದ್ಧಿ ಬೆಳೆದಿದೆ ಅಂತ. ಬಟ್ ರಿಯಾಲಿಟಿ ನಾವು ನೋಡಿದಾಗ, ನಮ್ಮ ಟಾಸ್ಕ್ಗಳ ಮೂಲಕ ನೋಡಿದಾಗ ಆ ಮಗು 17 ವರ್ಷ ಅಲ್ಲ 20 ವರ್ಷದ ಮಗುಗೆ ಸಮಾನವಾದ ಆಪ್ಟಿಟ್ಯೂಡ್ ಇದೆ. ಇಲ್ಲೋದ್ರೆ ಅಪ್ಪ ಅಮ್ಮನೂ ಅದೇ ಗೊಂದಲದಲ್ಲಿದ್ದರು. ಸ್ಲೋವಾಗಿ ಮಾತಾಡ್ತಾನೆ, ಅವ್ನ ರೆಸ್ಪಾನ್ಸ್ ಲೆವೆಲ್ ನಿಧಾನ ಅಲ್ಲ. ಅವ್ನು ಸ್ಟೀಫನ್ ಹಾಕಿನ್ಸ್ ಯಾರು? ಸ್ಟೀಫನ್ ಹಾಕಿನ್ಸ್ಗೆ ಏನೂ ಬರ್ತಿರಲಿಲ್ಲ, ಬರೀ ಮಿದುಳಲ್ಲೇ ಇಡೀ ಪ್ರಪಂಚ ಗೆದ್ದರು. ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ಪೋಷಕರೇ, ಮಕ್ಕಳಿಗೆ ಸ್ಟ್ರೆಸ್ ಕೊಡಬೇಡಿ. ಸ್ಟ್ರೆಸ್ ಕೊಡದೇ ಇರೋದು ನಾನು ಫೈನಲ್ ಆಗಿ ಸರ್ ನಾನು 3 ಪಾಯಿಂಟ್ ಹೇಳ್ತೀನಿ ಸರ್. ಒಂದು, ಮಗುವಿಗೆ ತಕ್ಕಂಥ ಪರಿಸರ ನೀವು ನಿರ್ಮಾಣ ಮಾಡಿ, ನಿಮ್ಮ ಮನೇಲಿ ನಿರ್ಮಾಣ ಮಾಡಿ. ಎರಡನೇದು, ಎಲ್ಲವನ್ನು ಸೈಂಟಿಫಿಕ್ಕಾಗಿ ಹೋಗಿ ಕಂಪ್ಯಾರಿಸನ್ ಬಿಟ್ಬಿಡಿ. ನಿಮ್ಮ ಮಗು ವಿಭಿನ್ನ, ನಿಮ್ಮ ಮಗು ವಿಶಿಷ್ಟ, ಇದನ್ನು ತಲೆಯಲ್ಲಿ ಇಟ್ಕೊಬಿಡಿ. ಆ ವೈಶಿಷ್ಟ್ಯ ಏನು ಆ ಮಗುದು ಫಸ್ಟ್ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಪೂರಕವಾದ ಪರಿಸರವನ್ನು ಕ್ರಿಯೇಟ್ ಮಾಡಿ. ಮೂರನೇದು, ಯಾವುದೇ ಕಾರಣಕ್ಕೂ ನಿಮ್ಮ ಬಲವಂತಗಳನ್ನ, ನಿಮ್ಮ ಕನಸುಗಳನ್ನ ಆ ಮಗು ಮೇಲೆ ಹೇರಬೇಡಿ. ಆ ಮಗುಗೆ ಅದರದೇ ಆದ ವಿಚಾರಗಳಿದೆ. ಆ ವಿಚಾರ ಏನು, ಅದಕ್ಕೆ ನಾವು ಅದೇ ಹೇಳಿದಾಗೆ ಆ ವಜ್ರ ಇದೆ, ವಜ್ರಕ್ಕೆ ನಾವು ಹೊಳಪು ಕೊಡಬೇಕಷ್ಟೇ ಹೊರತು ವಜ್ರನ ನಾವು ಬೇರೆ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಮಾಡದೆ ಹೋದ್ರೆ ಸರ್ 100% ಯಾವ ಸ್ಟ್ರೆಸ್ಸೂ ಇರಲ್ಲ. ಮತ್ತು ನಿಮ್ಮ ಅನಗತ್ಯವಾಗಿ ಸಾಲ ಮಾಡ್ಕೊಂಡು ಅದು ಮಾಡಿದೆ ಇದು ಮಾಡಿದೆ ಅನ್ನೋ ಬಲವಂತ ಕೂಡ ನೀವು ಮಾಡಬೇಡಿ. ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ರೆ ಏನೆಲ್ಲ ಮಾಡಬೇಕು ಅದು ಮಾಡಿ. ಇಲ್ವಾ, ಇರೋ ನಿಮ್ಮ ಪರಿಸ್ಥಿತಿಯಲ್ಲೇ ಪರಿಸರನ ಚೆನ್ನಾಗಿ ಸೃಷ್ಟಿ ಮಾಡಿ ಪರಿಸ್ಥಿತಿಗೆ ಅನುಗುಣವಾಗಿ ಮಗುನ ಬೆಳೆಸಿ ಹೊರತು ಆರ್ಟಿಫಿಷಿಯಲ್ ಪರಿಸರ ಕ್ರಿಯೇಟ್ ಮಾಡಬೇಡಿ. ಒಂದು ಕಡೆ 5 ಸ್ಟಾರ್ ಹೋಟೆಲ್ ಪರಿಸರ ಕ್ರಿಯೇಟ್ ಮಾಡಿ ಟ್ರೈ ಮಾಡಿ, ಮನೆಗೆ ಬಂದಾಗ ಮತ್ತೆ ಗುಡಿಸಲು ಪರಿಸರ ಇದ್ದರೆ ಈ ಎರಡು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಮಕ್ಳಿಗೆ ಬರುತ್ತೆ. ಸೊ ನ್ಯಾಚುರಲ್ ಎನ್ವೈರ್ಮೆಂಟ್ ಏನಿದೆ ಮಗುದು, ಆ ನ್ಯಾಚುರಲ್ ಎನ್ವೈರ್ಮೆಂಟಲ್ಲೇ ಮಗುನ ಬೆಳೆಸೋದಕ್ಕೆ ಎಲ್ಲ ರೀತಿಯಲ್ಲೂ ನೋಡಿ. ಆಮೇಲೆ ಸಂಘರ್ಷ ಮಗುಗೆ, ಅದೇನೋ ಅಂಬೇಡ್ಕರ್ ಅವರು ಉದಾಹರಣೆ ಕೊಟ್ಟೆ. ನೀವು ಬಡತನದಿಂದ ಅಥವಾ ಹೊರಗಡೆ ಪರಿಸರದಿಂದ ಏನೋ ಆಗುತ್ತೆ ಅನ್ನೋದನ್ನ ತಲೆಯಿಂದ ತೆಗೆದುಬಿಟ್ಟು ಆ ಕಂಪ್ಯಾರಿಸನ್ ಬಿಟ್ಬಿಟ್ಟು ನಿಮ್ಮ ಪರಿಸರ ಏನಿದೆ ಅದಕ್ಕೆ ತಕ್ಕಂತೆ ಅಗಾಧವಾದ ಪ್ರೀತಿ ಮತ್ತು ಸರಿಯಾದ ಪರಿಸರ ಮತ್ತು ಏನೇ ಮಾಡಿದ್ರು ವೈಜ್ಞಾನಿಕವಾಗಿ ಫಾಲೋ ಮಾಡಿ. ಇಷ್ಟೇ ಸರ್ ನಾನು ಇಲ್ಲಿ ನೋಡಿ, ಪ್ರಮುಖವಾಗಿ ನೀವು ಹೇಳುವಂಥ ವಿಚಾರದಲ್ಲಿ ನನಗನ್ನಿಸ್ತಾ ಇರುವಂಥದ್ದು, ಒಂದು ಕಡೆಯಿಂದ ನಾವು ನೋಡ್ತಾ ಇದ್ದರೆ ಈ ಒತ್ತಡ ಅಥವಾ ನಾವೇನು ಸ್ಟ್ರೆಸ್ ಅಂತ ಹೇಳ್ತೀವಿ, ಆದರೆ ಮತ್ತೊಂದು ಕಡೆಯಿಂದ ಬದುಕೆ ಒಡ್ಡುವಂಥ ಪರೀಕ್ಷೆಯೂ ಕೂಡ ಅಷ್ಟೇ ಮುಖ್ಯವಾಗಿದೆ. ವೆರಿ ವೆಲ್ ಸೆಡ್. ಯಾಕಂದರೆ ಈಗ ನೀವು ಹೇಳಿದಾಗೆ ಬೆಂಚ್ ಮಾರ್ಕ್ಸ್ ಅಂತ ನೋಡೋದಾದರೆ, ನಾವು ಇವತ್ತು ಅಬ್ದುಲ್ ಕಲಾಂ ಅವ್ರದ್ದನ್ನು ನೀವು ಒಂದು ಹೈಯೆಸ್ಟ್ ಎವರೆಸ್ಟ್ ರೀತಿಯಾಗಿ ನಾವು ಇವತ್ತು ಗಮನಿಸ್ತಾ ಇದ್ದೀವಿ ಸೈಂಟಿಫಿಕ್ ಕಮ್ಯುನಿಟಿ ಇಂಡಿಯಾ ಅಂತ ಬಂದಾಗ. ಹಾಗೆ ಬಂದಾಗಲೂ ಕೂಡ ಅವ್ರಿಗೆ ಇದ್ದದ ಮಹತ್ವಾಕಾಂಕ್ಷೆ ಅಂದರೆ ತಾನೊಬ್ಬ ಫೈಟರ್ ಪೈಲಟ್ ಆಗಬೇಕು ಅಂತ. ಆಗದೇ ಇದ್ದ ಕಾರಣದಿಂದಾಗಿ ಮತ್ತು ಅದು ಒಂದು ಹಂತದಲ್ಲಿ ಅವರು ತಾನು ಬದುಕಲೇಬಾರ್ದು ಅನ್ನೋ ಲೆವೆಲ್ಗೂ ಹೋಗಿರ್ತಾರೆ. ಆದರೆ ತದನಂತರದಲ್ಲಿ ವಾಸ್ತವವನ್ನು ಅರ್ಥ ಮಾಡಿಕೊಂಡು ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡಾಗ ಅವ್ರು ಫೈಟರ್ ಜೆಟ್ನ ಏರ್ತಾರೆ ರಾಷ್ಟ್ರಪತಿ ಆದಮೇಲೆ. ಸರ್ ವೆರಿ ವೆಲ್ ಸೆಡ್. ಇದು ಭಾಳ ಇಂಪಾರ್ಟೆಂಟ್ ಘಟನೆ. ತಾವು ಅಬ್ದುಲ್ ಕಲಾಂ ಅವರು ಪೈಲಟ್ ಆಗಬೇಕು ಅಂತ ಹೋಗ್ತಾರೆ, ಆಗ ಅವರು ಇಂಟರ್ವ್ಯೂ ಫೇಲ್ ಆಗಿಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಆಗೆಲ್ಲ ಟ್ರೈನ್ ಅಲ್ವಾ, ಅಲ್ಲಿಂದ ಅವರು ಬರಬೇಕಾದ್ರೆ ಎಲ್ಲೋ ಡೆಲ್ಲಿ ಅಲ್ಲಿಂದ ಎಲ್ಲೋ ಬರಬೇಕಾದ್ರೆ ಇವ್ರು ಏನಾಗುತ್ತೆ, ಅದು ಸುತ್ಕೊಂಡು ಟ್ರೈನ್ ಬರ್ತಾ ಇರುತ್ತೆ ವಾಪಸ್ ಅವ್ರು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ರಾಮೇಶ್ವರಂಗೆ.
ಆ ಸಂದರ್ಭದಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ಅದೇನೋ ಬ್ರೇಕ್ ಇರುತ್ತೆ, ಅವ್ರು ಇಳಿತಾರೆ, ಇಳಿದು ಹೊರಗಡೆ ಪರಿಸರ ನೋಡ್ತಾರೆ, ಎಲ್ಲ ಹಿಮಾಲಯ. ಸರ್ ರಿಯಲ್ ಸ್ಟೋರಿ, ಅಬ್ದುಲ್ ಕಲಾಂ ಅವ್ರು ಹೇಳಿರೋದು. ಎಲ್ಲ ಹಿಮಾಲಯ ಅವ್ರು ನೋಡೇ ಇಲ್ಲ. ಹಿಮಾಲಯ ನೋಡ್ತಾರೆ, ತಬ್ಬಿಬ್ಬಾಗ್ಬಿಡ್ತಾರೆ. ಓಹ್, ಅವರು ತಮಿಳ್ನಾಡು ಬರೀ ಸಮುದ್ರ ನೋಡ್ಕೊಂಡು ಬಂದವರು, ಯಾವಾಗ ಹಿಮಾಲಯ ನೋಡ್ತಾರೆ ತಬ್ಬಿಬ್ಬಾಗ್ಬಿಡ್ತಾರೆ. ಅದು 1960 ಅಂತ ಹೆಂಗಿತ್ತು ಹಿಮಾಲಯ, ಅದು ನೋಡಿದ ತಕ್ಷಣ ತಬ್ಬಿಬ್ಬಾಗಿ ಒಂದು ಸ್ವಲ್ಪ ವಾಕ್ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ಅಂತ ಟ್ರೈನ್ನ ಮರ್ತ್ಬಿಡ್ತಾರೆ ಸರ್, ವಾಕ್ ಹೋಗ್ತಾರೆ. ವಾಕ್ ಹೋಗ್ತಾ ಒಂದು ಆಶ್ರಮ ಸಿಗುತ್ತೆ ಸರ್. ಇದು ಟ್ರೂ ಸ್ಟೋರಿ. ಗುರುಗಳು ಬೇಕೇ ಬೇಕು, ಎಲ್ಲೋ ಒಂದು ಕಡೆ ಏನೋ ಒಂದು ಸಿಗುತ್ತೆ. ಆ ಗುರುಗಳು ಆಗ ಭಗವದ್ಗೀತೆನ ಬೋಧನೆ ಮಾಡ್ತಾ ಇರ್ತಾರೆ. ಅದು ಆ ಗುರುಗಳ ಹೆಸರು ಮರ್ತೋಗಿದೆ, ವಾರಣಾಸಿ ಸಲಿ ಎಲ್ಲೋ ಒಂದು ಬರ್ತದೆ, ಹಿಮಾಲಯದ ಹತ್ರ ತಪ್ಪಲಲ್ಲಿ ಬರುತ್ತೆ, ನೀವು ಚೆಕ್ ಮಾಡ್ಬೋದು ಅದನ್ನ. ಆ ಗುರುಗಳು ಭಗವದ್ಗೀತೆನ ಇವರು ಅಲ್ಲಿ ಹೋಗ್ತಾರೆ. ಇವ್ರು ಹೋದಾಗ ಆ ಗುರುಗಳು ಇವ್ರು ನೋಡ್ತಾರೆ, ನೋಡಿ ಬನ್ನಿ ಅಂತ ಕರೀತಾರೆ. ಅವಾಗೇನು ಇಷ್ಟೆಲ್ಲ ಯಾವುದು ಕಮರ್ಷಿಯಲ್ ಇರಲ್ವಲ್ರಿ, ಎಲ್ಲ ಓಪನ್ ಇತ್ತು. ಅಬ್ದುಲ್ ಕಲಾಂ ಹೋಗಿ ನಿಂತ್ಕೋತಾರೆ. ಆಗ ಇವ್ರನ್ನ ಕರೀತಾರೆ ಗುರುಗಳು, ಕರೆದುಬಿಟ್ಟು ಏನು ಎತ್ತ ಗಳ 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 ಅಂತ ಹೇಳ್ತಾರೆ. ಅಬ್ದುಲ್ ಕಲಾಂ ಗಳಗಳ ಅಂತ ಹೇಳ್ತಾರೆ, ಜೀವನದ ಬಗ್ಗೆ ಹೇಳ್ತಾರೋದು. ಪೈಲಟ್ಟನ ಕನಸು ನಿಜ. ಗಳಗಳ ಅಂತ ಹತ್ತಾಗ ಏನಾಯಿತು, ಇಲ್ಲ ನನಗೆ ಪೈಲಟ್ ಆಗಬೇಕು ಅನ್ನೋದು ಕನಸು, ನಾನು ರಿಜೆಕ್ಟ್ ಆಗ್ಬಿಟ್ಟಿದ್ದೀನಿ. ಏನು ಆಗ ಅವ್ರದ್ದೆಲ್ಲ ಕೆಲವೆಲ್ಲ ಹೇಳಿ, ನೋಡು ಈ ದಾರಿ ಮುಚ್ಚಿದೆ, ಇನ್ನೊಂದು ದೊಡ್ಡ ದಾರಿ ಓಪನ್ ಆಗುತ್ತೆ, ಆ ಇನ್ನೊಂದು ದಾರಿ ಕಡೆಗೆ ನೋಡು ಅಂತ ಯಾವುದೋ ಒಂದು ಸ್ತೋತ್ರಗಳು ಶ್ಲೋಕಗಳು ಅದೇನೋ ಹೇಳ್ತಾರೆ. ನನಗೆ ಅದೆಲ್ಲ ಹೆಚ್ಚು ಬರಲ್ಲ. ಸೊ ಅದನ್ನು ಹೇಳಿ ಅವ್ರೇನು ಮಾಡ್ತಾರೆ, ಅಬ್ದುಲ್ ಕಲಾಂ ಕಳಿಸ್ತಾರೆ. ಅಬ್ದುಲ್ ಕಲಾಂ ಅವತ್ತು, ಇದು ನಾನು ಹೇಳಿಲ್ಲ, ಅಬ್ದುಲ್ ಕಲಾಂ ಹೇಳ್ತಾರೆ, ಅವರಿಗೆ ಒಂದು ಹೊಸ ದಿಕ್ಕು ಸಿಕ್ತು. ನನ್ನ ಕಣ್ಣು ಮುಚ್ಕೊಂಡ್ಬಿಟ್ಟಿತ್ತು, ನನ್ನ ಕಣ್ಣನ್ನು ತೆರೆಸಿದವರು ಆ ಗುರುಗಳು. ಆ ಕಣ್ಣನ್ನು ತೆರೆಸುವಂಥ ಪ್ರಕ್ರಿಯೆ ನೀವು ಒಡ್ಕೊಳ್ಳದೆ ಇದ್ದರೆ ನೀವು ಮುಂದೆ ಕೂಡ ಶಾಕ್ ಆಗುತ್ತೆ. ಸರ್ ಇವತ್ತು ಹೇಳಲ್ಲ ಸರ್, IT ಯಲ್ಲಿ ಹೈಯೆಸ್ಟ್ ಡೈವೋರ್ಸ್ ಆಗ್ತಿದೆ. ಯಾಕೆ ಸರ್ ಆಗ್ತಾ ಇದೆ? ಜೀವನ ಸಿದ್ಧತೆ ಇಲ್ಲ. ಚಿಕ್ಕ ಚಿಕ್ಕದಕ್ಕೂ ಈಗೋ 64 ಎಬಿಲಿಟಿಯಲ್ಲಿ ಬರೀ ಆಪ್ಟಿಟ್ಯೂಡ್ ಏನು ಹೇಳಿದೆ, ಆ ಆಪ್ಟಿಟ್ಯೂಡ್ ಬರೀ 10-12 ಎಬಿಲಿಟಿ ಕಡೆ ಮಾತ್ರ ಫೋಕಸ್ ಮಾಡಿದ್ದಾರೆ. ಎಲ್ಲಿ ಸಂತೋಷವಾಗಿದ್ದಾರೆ? ಶುಕ್ರವಾರ ಸಂಜೆ ಹೋಗಿ ಕುಡ್ಕೊಂಡು ಭಾನುವಾರದವರೆಗೆ ಕುಡಿದ್ರು ಮಾತ್ರ ಅವರು ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. 5 3 ಡೈವೋರ್ಸ್ ಮಾಡೋರು ಮಾತ್ರ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ರಿಯಾಲಿಟಿ ಅಲ್ಲ. ಯಾಕೆ ಅಂದರೆ ದೇ ಡು ನಾಟ್ ನೋ ಹೌ ಟು ಹ್ಯಾಂಡಲ್ ವಾಟ್ ದೇ ಡು ನಾಟ್ ನೋ ಹೌ ಟು ಹ್ಯಾಂಡಲ್ ಲೈಫಿಗೆ ಬೇಕಾಗಿರೋ ಸಕ್ಸಸ್ ಎಬಿಲಿಟೀಸ್ ಏನು ಅದು ಅವ್ರಿಗೆ ಗೊತ್ತೇ ಇಲ್ಲ. ಆ ಟೀಮ್ ಎಬಿಲಿಟಿ, ಆ ಗ್ರೂಪ್ ಎಬಿಲಿಟಿ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸರ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕ್ಯೂಬಿಕಲಲ್ಲಿ ಲೈಫು. ಕರೆಕ್ಟ್. ಬಸ್ ಅನ್ನುವಂಥ ಒಂದು ಕ್ಯೂಬಿಕಲ್, ಸ್ಕೂಲ್ ಬಸ್ ಅನ್ನೋಂಥ ಒಂದು ಕ್ಯೂಬಿಕಲ್ಲು, ಕ್ಲಾಸ್ ರೂಮ್ ಅನ್ನೋಂಥ ಒಂದು ಕ್ಯೂಬಿಕಲ್ಲು, ಕಾಲೇಜ್ ಅನ್ನೋಂಥ ಒಂದು ಕ್ಯೂಬಿಕಲ್ಲು, ಮತ್ತು ಕಾರ್ ಅನ್ನುವಂಥ ಒಂದು ಕ್ಯೂಬಿಕಲ್ಲು, ಜಾಬ್ ಅನ್ನುವಂಥ ಒಂದು ಕ್ಯೂಬಿಕಲ್ ಆಚೆ ಜಗತ್ತಿದೆಯಲ್ಲ, ಅಲ್ಲಿರುವಂಥ ವಾಸ್ತವ, ಅಲ್ಲಿರುವಂಥ ಚಾಲೆಂಜಸ್ಗಳು, ಅದರ ಹತ್ರ ಎಷ್ಟು ಜನ ಗಮನ ಕೊಡ್ತಾರೆ. ಹೀಗಾಗಿನೇ ಈ ಒತ್ತಡ ಡೈರೆಕ್ಟಾಗಿ ಆಗ್ತಾ ಇರುವಂಥ ಸಮಸ್ಯೆಗಳಲ್ಲಿ ಇದು ಒಂದು ಪ್ರಮುಖ ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್. ಇಲ್ಲ, ನೀವು ಪರಿಸರ, ಈ ಕ್ಯೂಬಿಕಲ್ ಅಂತ ಹೇಳಿದ್ರಿ, ಈ ಹಳ್ಳಿಯವ್ರಿಗೊಂದು ನೋಷನ್ ಬಂದ್ಬಿಟ್ಟಿದೆ ಸರ್. ನನ್ನ ಮಕ್ಕಳು ಹಳ್ಳಿಯಲ್ಲಿದ್ದಾರೆ, ಇವರಿಗೆ ಸವಲತ್ತುಗಳಿಲ್ಲ, ಅದಕ್ಕೆ ಹಿಂದೆ ಉಳಿತಾರೆ ಅಂತ. ಹಳ್ಳಿ ಪರಿಸರ ಕೊಡೋಷ್ಟು ಶಕ್ತಿ ಯಾವ ಪರಿಸರ ನಿಮ್ಗೆ ಕೊಡಲ್ಲ ಇವ್ರು ಕ್ಯೂಬಿಕಲ್ ಅಂತ ಹೇಳಿದ್ದಕ್ಕೆ. ಮೊನ್ನೆ ಸರ್ ನಮ್ಮ ಹತ್ರ IPS ಆಗಬೇಕು ಅಂತ ಒಬ್ಬ ಹಳ್ಳಿ ಹುಡುಗ, ಕುಗ್ರಾಮದ ಹುಡುಗ ನಮ್ಮಲ್ಲಿ ಜಾಯ್ನ್ ಆದರು. ಸರ್ ಎಂಥ ಹೈಟು ವೆಯ್ಟು ಎಲ್ಲ ಇದ್ದಾರೆ ಅಂದರೆ, ಸರ್ ನಾನು ಕೃಷಿ ಮಾಡಿಕೊಂಡೆ ನಾನು IPS ಮಾಡ್ತೀನಿ ಅಂತಾರೆ. ಆದಮೇಲೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಆ ವಿಶ್ವಾಸ ಬಂದಿರೋದು ಸ್ಪೋರ್ಟ್ಸ್ ಸ್ಕೂಲಲ್ಲಿ ಓದಿದ್ದಾರೆ ಬೆಳಗಾಂ ಹುಡುಗ. ನಾನು IPS ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ, ಕನ್ನಡದಲ್ಲಿ ಬರೀತೀನಿ, ಮತ್ತು ನಾನು ಹಳ್ಳಿಯಲ್ಲಿ ಇದ್ಕೊಂಡು ನಮ್ಮ ಅಪ್ಪನ ಕೃಷಿ ಮಾಡ್ಕೊಂಡು ಮಾಡ್ತೀನಿ. ಹೆಂಗೆ ಬಂತದು? ಒಂದನ್ನು ಅರ್ಥ ಮಾಡ್ಕೊಳ್ರಿ, ನೀವು ಫಸ್ಟ್ ಆಫ್ ಆಲ್ ಸಿಟಿ ಮತ್ತು ಬೇರೆ ಕಡೆ ಕಂಪ್ಯಾರಿಸನ್ ಯಾಕೆ ಇವತ್ತು ಮಾಡಬಾರ್ದು ಅಂದರೆ, ನಮ್ಮ ಕಾಲದಲ್ಲಿ ಇಂಟರ್ನೆಟ್ಟು ಅವು ಇವು ಯಾವುದೂ ಇರಲ್ಲ. ಇವತ್ತು ಬೆಂಗಳೂರಲ್ಲಿ ಏನು ಸಿಗುತ್ತೆ ಆ ಸವಲತ್ತೆಲ್ಲ ನಿಮ್ಮ ಹಳ್ಳಿಯಲ್ಲೇ ಸಿಗುತ್ತೆ ಇಲ್ವೋ ಸರ್? ನಿಮ್ಗೆ ಏನು ಬೇಕು ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ಗೋಸ್ಕರ ಹೌದು ನೀವು ಹೇಳೋದೇನು ಪರ್ಸ್ನಲೈಸ್ ಕೋಚಿಂಗ್ ಕೂಡ ಎಲ್ಲ ಸಿಗುತ್ತೆ, ನೀವು ಹುಡುಕ್ಬೇಕಷ್ಟೇ. ನಾನು ಹೇಳೋದು ನೀವು ಕ್ಯೂಬಿಕಲ್ ಅಂತ ಹೇಳಿದ್ದಕ್ಕೆ, ಇವತ್ತು ಸರ್ ಸಿಟಿಗಳಿಂದ ವೀಕ್ಲಿ ಟೂರ್ ಅಂದ್ಬಿಟ್ಟು ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಹಳ್ಳಿಗಳಿಗೆ ಕರ್ಕೊಂಡೋಗಿ ಕೃಷಿ ಮಾಡಿಸೋದು ಒಂದು ಬಿಸ್ನೆಸ್ ಇವತ್ತು ಬೆಂಗಳೂರಲ್ಲಿ. ಯಾಕೆ? ಆ ಪರಿಸರ ಟಚ್ನ ಕ್ಯೂಬಿಕಲ್ ಒಳಗೆ ಕೂತು ಮಕ್ಕಳಿಗೆ ಮಾಡೋ ಬದಲು ಸರ್ ಅರ್ಬನ್ನು ಇದು ರೂರಲ್ಲು ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಸರ್. ಒಂದಂತೂ ನಿಜ, ಪರಿಸರ ನಿಮ್ಮೊಳಗೆ ಬದಲಾಯಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಆ ಮಕ್ಕಳಿಗೆ ಸ್ಟ್ರೆಸ್ ಇಲ್ದಂಗೆ ಆ ಮಕ್ಕಳಿಗೆ ಏನಾಗಬೇಕು ಅದು ಆಗುತ್ತೆ ಸರ್. ದಿಸ್ ಮಚ್ ಐ ಕ್ಯಾನ್ ಟೆಲ್ ಯು ಸರ್.
ಖಂಡಿತವಾಗಿ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಈ ಒಂದು ಸ್ಟ್ರೆಸ್ ವಿಚಾರಕ್ಕೆ ಬಂದಾಗ ಸ್ಟ್ರೆಸ್ ಅನ್ನುವಂಥದ್ದು ಆರ್ಟಿಫಿಷಿಯಲ್ ಆಗಬಾರ್ದು, ಆದರೆ ಬದುಕು ತಾನೇ ಒಡ್ಡುವಂಥ ಅಗ್ನಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದೇನೂ ಕೂಡ ಇರಬಾರ್ದು. ಎರಡೂ ಕೂಡ ಮುಖ್ಯವಾಗ್ತಾ ಹೋಗುತ್ತೆ. ಅದಕ್ಕೆ ಹೇಗೆ ಬದುಕನ್ನು ತೆಗೆದುಕೊಳ್ತೀವಿ, ಹೇಗೆ ಬದುಕನ್ನು ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ವಿಚಾರದ ಬಗ್ಗೆ ಮಂಜುನಾಥ್ ಅವರು ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದೇ ರೀತಿಯಾಗಿರ್ತಕ್ಕಂಥ ಈ ಡಿಸ್ಕಷನ್ ಮುಂದುವರಿತಾ ಇರುತ್ತೆ. ಜೊತೆಗೆ ಮತ್ತೊಂದಿಷ್ಟು ಮಹತ್ವದ ಸುದ್ದಿಗಳು ನಿರಂತರವಾಗಿ ನಮ್ಮಲ್ಲಿ ಬರ್ತಾನೆ ಇರುತ್ತೆ. ಹೀಗಾಗಿ ನಿರಂತರವಾಗಿ ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.